ಇಲ್ಲಿ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 12ರಿಂದನೇ ತುಂಬ ಚೆನ್ನಾಗಿದೆ. 16ನೇ ವಾಕ್ಯದಿಂದ ಓದೋಣ. 3 ಕೊಲೊಸ್ಸಿ 16ನೇ ವಾಕ್ಯದಿಂದ. ಕ್ರಿಸ್ತ ಯೇಸುವಿನ ವಾಕ್ಯ ನೋಡಿ, ಇಲ್ಲಿ ದೇವರ ವಾಕ್ಯ ಪೌಲರು ಹೇಳ್ತಿದ್ದಾರೆ, ಯೇಸು ಸ್ವಾಮಿಯ ಮಾತುಗಳು, ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಏನಾಗಲಿ? ಬೆಳಿಬೇಕಂತೆ. ಕ್ರಿಸ್ತ ಯೇಸುವಿನ ಮಾತುಗಳು ಅಥವಾ ಅವರ ನುಡಿಗಳು, ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳಿಬೇಕಂತೆ. ಆ ವಾಕ್ಯ ನಮ್ಮಲ್ಲಿ ಬೆಳಿಬೇಕಾದ್ರೆ ನಾವೇ ಪ್ರಯತ್ನ ಪಡಬೇಕು, ಅಥವಾ ನಾವೇ ಹೆಚ್ಚಿನ ಆಸಕ್ತಿಯಿಂದ, ಹಂಬಲದಿಂದ ಆ ಕೇಳಿಸಿಕೊಂಡಂಥ ವಾಕ್ಯಕ್ಕೆ ನಾವು ಫಲ ಕೊಡೋರಾಗಬೇಕು. ಆಗ ಅನುಭವಿಸ್ಲಿಕ್ಕಾಗತ್ತೆ. ಯಾಕೆಂದರೆ ಇದು ಯಾವುದು ಪತ್ರಿಕೆಗಳು ಸುಮ್ಮನೆ ಒಂದು ಕಥೆಯಾಗಿ ಇನ್ನೊಂದಾಗಿ ಬರೆದಿರುವಂಥದ್ದಲ್ಲ. ನಮಗೆ ಚೆನ್ನಾಗಿ ಗೊತ್ತಿದೆ ಬೈಬಲ್ ನಿಜ. ಅದೇ ಪ್ರಕಾರ ಈ ಒಂದೊಂದು ಪತ್ರಿಕೆಗಳು ಅಥವಾ ಈ ಒಂದೊಂದು ಮಾತುಗಳು ಸತ್ಯ, ನಿಜವಾದದ್ದು. ಅದು ಕಾರ್ಯರೂಪದಲ್ಲಿ ಆಗಿರೋದನ್ನು, ಅನುಭವಿಸಿರೋದನ್ನು ಪವಿತ್ರಾತ್ಮರು ಬರೆಸಿಟ್ಟಿದ್ದಾರೆ. ಅದನ್ನು ನಂಬಬೇಕು ನಾವು. ಸೊ ಇಲ್ಲಿ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ, ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ. ನೋಡಿ, ಈ ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ಬೆಳೆಯುವಾಗ ಆ ವಾಕ್ಯ ನಮಗೆ ಜ್ಞಾನವನ್ನು ಕೊಡ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬೇರೆ ನೋಡಿ, ವಾಕ್ಯ ಕೊಡುವ ಜ್ಞಾನ ಬೇರೆ, ಈ ಲೋಕ ಕೊಡುವ ಜ್ಞಾನ ಬೇರೆ. ಅದು ನಿಮಗೆ ಗೊತ್ತಿದೆ. ಲೋಕದ ಜ್ಞಾನದಿಂದ ದೇವರನ್ನ ಮೆಚ್ಚಿಸ್ಲಿಕ್ಕೂ ಆಗಲ್ಲ, ದೇವರಿಗೆ ನಿಜವಾದ ಮಕ್ಕಳಾಗಿ ಬದುಕಲಿಕ್ಕಾಗಲ್ಲ. ದೇವರ ಜ್ಞಾನದಿಂದ ತುಂಬಿದವರಾದರೆ ಮಾತ್ರವೇ ದೇವರನ್ನ ಮೆಚ್ಚಿಸ್ಲಿಕ್ಕಾಗೋದು. ದೇವರ ಜ್ಞಾನದಿಂದ ತುಂಬಿದವರಾದರೆ ಮಾತ್ರನೇ ಯೇಸುವನ್ನು ಹಿಂಬಾಲಿಸ್ಲಿಕ್ಕಾಗೋದು. ದೇವರ ಜ್ಞಾನದಿಂದ ತುಂಬಲ್ಪಟ್ಟವರಾದಾಗ ಮಾತ್ರವೇ ಈ ಪ್ರಪಂಚದಲ್ಲಿ ಅವರ ನಿಜವಾದ ಚಿತ್ತವನ್ನು, ದೇವರ ಚಿತ್ತವನ್ನು ಅರಿತು ಆ ಚಿತ್ತವನ್ನು ನೆರವೇರಿಸಲಿಕ್ಕೆ ನಮಗೆ ಸಾಧ್ಯವಾಗೋದು. ಆದ್ದರಿಂದನೇ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಜ್ಞಾನ ಸಂಪನ್ನರಾಗಿ. ಹೊಷಯ ಹೇಳ್ತಾನಲ್ವಾ, ನನ್ನ ಮಕ್ಕಳು ಹಾಳಾಗೋಗಿರೋದು ಯಾವುದರಿಂದ? ಜ್ಞಾನ ಇಲ್ಲದೆ ಇರೋದರಿಂದ. ಇವತ್ತು ಜ್ಞಾನ ಅಂದರೆ ಯಾವ ಜ್ಞಾನ? ನೋಡಿ, ಬೈಬಲ್ ಜ್ಞಾನ ಪೌಲನಿಗಿತ್ತು, ಸೌಲನಾಗಿದ್ದಾಗ, ಫರಿಸಾಯರಿಗಿತ್ತು, ಧರ್ಮಶಾಸ್ತ್ರಿಗಳಿಗಿತ್ತು, ಗಮನಿಯಲನಿಗಿತ್ತು, ನಿಕೋದೇಮನಿಗಿತ್ತು. ಇವರೆಲ್ಲ ಬೈಬಲ್ ಜ್ಞಾನ ಪಡ್ಕೊಂಡಿದ್ರು. ಆದರೆ ಅದು ಅವರು ತಮ್ಮ ಕಾರ್ಯರೂಪದಲ್ಲಿ ಅದನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ನೈಜ ಜ್ಞಾನ ಅಲ್ಲ. ಅದರಲ್ಲಿ ಇದ್ದಂಥ ಯೇಸುವನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. ಯಾವಾಗ ನಿಜವಾಗಲೂ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಬರೆಯಲ್ಪಟ್ಟಂಥ ಯೇಸುವನ್ನು ನಿಜವಾಗಲೂ ನಾವು ಅನುಭವಿಸಿದರೆ ಖಂಡಿತವಾಗಲೂ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗೋದಿಲ್ಲ. ಬದಲಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸಿದ ಯೇಸುವಿನ ಮಕ್ಕಳಾಗಿ ಬದುಕ್ತೀವಿ ನಾವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ಇಸ್ರಾಯೇಲ್ ಮಕ್ಕಳು ಇವತ್ತು ಕೂಡ ಇದ್ದಾರೆ. ಅವತ್ತೇನು ಯೇಸು ಕಾಲದಲ್ಲಿ ಧರ್ಮಶಾಸ್ತ್ರಿಗಳು ಅಂತಿದ್ರೋ ಅವ್ರನ್ನ ರಬಿ ಅಂತೇಳೆಲ್ಲ ಕರೀತಾರೆ, ಓಕೆನಾ? ಅವರಿವತ್ತು ಇದ್ದಾರೆ. ಅವರಿವತ್ತು ಕೂಡ ಯೇಸುವನ್ನು ಕಂಡುಕೊಂಡಿಲ್ಲ, ಯೇಸುಗಾಗಿ ಜೀವಿಸ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಆ ರೆವಲ್ಯೂಷನ್, ಯೇಸುವಿನ ಬಗ್ಗೆ ಪ್ರಕಟಣೆ, ಬೈಬಲ್ ಗೊತ್ತವರಿಗೆ. ಆ ಬೈಬಲಲ್ಲಿ ಬರೆದಂತಹ ಯೇಸುವಿನ ಪ್ರಕಟಣೆ ಅವ್ರಿಗಾಗಿಲ್ಲ. ಅದರಿಂದ ಅವರು ಇನ್ನೂ ಕಾಯ್ತಾನೇ ಇದ್ದಾರೆ. ಆದರೆ ನಿಜವಾಗ್ಲೂ ನಾವು ಎಷ್ಟು ಭಾಗ್ಯವಂತರು ನೋಡಿ. ಪ್ರೈಸ್ ದ ಲಾರ್ಡ್. ದಿನ ಪ್ರಕಟಣೆ ಮೇಲೆ ಪ್ರಕಟಣೆ ಕೊಡ್ತಾ ಇದ್ದಾರೆ, ರೆವಲ್ಯೂಷನ್ ಮೇಲೆ ರೆವಲ್ಯೂಷನ್ ಕೊಡ್ತಾ ಇದ್ದಾರೆ. ನಮಗೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಪ್ರೈಸ್ ದ ಲಾರ್ಡ್. ಒಂದು ಪದ ಬೇಡ ಬಿಡಿ ಬಳಸೋದಲ್ವಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಮಕ್ಕಳು ಏನಾದರೂ ಜಾಸ್ತಿ ಮಾಡಿದ್ರೆ ಏನು ಹೇಳ್ತೀವಿ ನಾವು ಅವ್ರಿಗೆ? ಕೊಬ್ಬು ಜಾಸ್ತಿ ಆಗಿದೆ ನಿನಗೆ ಅಂತ ಹೇಳ್ತೀವಿ. ಅದೇ ರೀತಿ ದೇವರು ನಮಗೆ ರೆವಲ್ಯೂಷನ್ ಮೇಲೆ ನನಗೆ ಪರ್ಸ್ನಲ್ ಆಗಿ ಇತ್ತೀಚಿನ ತಿಂಗಳುಗಳಲ್ಲಿ ಭಾಳ ನಿಜವಾಗ್ಲೂ ಭಯಪಟ್ಟು ಒಂದೊಂದನ್ನು ಸ್ವೀಕಾರ ಮಾಡಿ ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡಿ, ಇಲ್ಲ ಬಿಡಬಾರ್ದು, ಬಿಟ್ಕೊಡ್ಬಾರ್ದು. ಯಾಕಂದರೆ ಎಲ್ಲರಲ್ಲಿ ಒಬ್ಬರಾಗಿ ನಾವು ಜೀವಿಸ್ತಾ ಬಂದುಬಿಟ್ವಿ. ಆದರೆ ಇಷ್ಟು ದೇವರು ಪ್ರಕಟಣೆಯನ್ನು ಕೊಡ್ತಾ ಇದ್ರು ಕೂಡ ನಾನು ಅದನ್ನು ರಿಜೆಕ್ಟ್ ಮಾಡಿ ಬದುಕಿದರೆ ನಮ್ಮಷ್ಟು
ಮೂರ್ಖರು ಮುಟ್ಟಾಳರು ಬೇರೆ ಯಾರೂ ಇರೋದಿಲ್ಲ. ಆವಾಗ ಈ ಒಂದು ಆಲೋಚನೆ ಬಂದಿದ್ದು ನನಗೆ, ಇವತ್ತು ಕೂಡ ಜೆರುಸಲೇಮಿನ ಆ ಗೋಡೆಯ ಮುಂದೆ ಅವರಿನ್ನೂ ಪಾಪಿಗಳು ಅಂತೇಳಿ ಮೆಸ್ಸಾಯನಿಗಾಗಿ ಇನ್ನೂ ಕಾಯ್ತಾ ಇದ್ದಾರೆ. ಅಂದರೆ ಅವರಿಗೆ ಧರ್ಮಶಾಸ್ತ್ರ ಅವ್ರ ಕೈಯಲ್ಲಿದೆ, 10 ಆಜ್ಞೆಗಳು ಅವ್ರಿಗೆ ಇವತ್ತೂ ಇದೆ. ಆದರೆ ಆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಯೇಸು ಅವರಿಗೆ ಪ್ರಕಟವಾಗಿಲ್ಲ ನೋಡಿ. ಯಾಕಂದರೆ ಅವರು ಅವರ ಕಾರ್ಯಗಳಲ್ಲೇ ಯೇಸುವನ್ನು ಹುಡುಕ್ಲಿಕ್ಕೆ ನೋಡ್ತಾ ಇದ್ದಾರೆ, ಯೇಸುವನ್ನು ಬರಮಾಡಿಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಆದರೆ ಯೇಸು ಬಂದ್ಬಿಟ್ಟಿದ್ದಾರೆ, ಬಂದ ಯೇಸುವನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ ನೋಡಿ 2000 ವರ್ಷಗಳಾದರೂ ಕೂಡ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ, ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ, ಕೃತಜ್ಞತೆಯುಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿ ಗೀತೆಗಳಿಂದಲೂ ಹೃದಯಾಂತರಾಳದಿಂದ ದೇವರಿಗೆ ಆಡಿರಿ. ಇದನ್ನ ನಾವು ಮಾಡಕ್ ಹೋಗ್ಬೇಕು ಸ್ವಲ್ಪ ಸಮಯ ಈಗ. ಯಾಕೆಂದ್ರೆ ನೋಡಿ, ಜ್ಞಾನ ಸಂಪನ್ನರಾದಾಗ ಒಬ್ಬರಿಗೊಬ್ಬರು ಉಪದೇಶ ಮಾಡ್ತೀವಂತೆ ನಾವು. ಈಗ ನೋಡಿ, ಏನಾದರೂ ಒಂದು ಕರೆಕ್ಷನ್ ಇದ್ರೆ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಲ್ಲಿ ದೊಡ್ಡವರು ಚಿಕ್ಕವರು ಇಲ್ಲ. ಒಂದು ಕರೆಕ್ಷನ್ ನನಗೆ ಕೊಟ್ಟಿದ್ದಾನೆ ಗ್ಲೆನ್, ಪ್ರೈಸ್ ದ ಲಾರ್ಡ್. ಚಿಕ್ಕ ಹುಡುಗ ಆಗಿರ್ಬೋದು, ಮೊನ್ನೆ ಬಂದಿರ್ಬೋದು, ನನಗೆ ಕೊಟ್ಟಿದ್ದಾನೆ, ನಾನು ತೊಗೊಂಡಿದ್ದೀನಿ, ಪ್ರೈಸ್ ದ ಲಾರ್ಡ್. ನೋಡಿ, ಇಲ್ಲಿ ಕರೆಕ್ಷನ್ನು ಯಾರು ಕೊಡ್ತಾರೆ ಅನ್ನೋದಲ್ಲ, ಅವ್ರ ಮುಖಾಂತರ ಯಾರು ಮಾತಾಡ್ತಿದ್ದಾರೆ ಅನ್ನೋದು ಮುಖ್ಯ. ಈಗ ಯಾರಾದರೂ ಒಬ್ಬರು ನಿಮಗೆ ಕರೆಕ್ಷನ್ ಕೊಡುವಾಗ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಜೀವನ ತುಂಬ ಸುಂದರವಾಗುತ್ತೆ. ನಿಮ್ಮಲ್ಲಿ ದೇವರ ಮಹಿಮೆಯನ್ನು ನೀವು ನೋಡಲಿಕ್ಕಾಗತ್ತೆ, ಪ್ರಭು ಕ್ರಿಸ್ತನ ಚಲನೆಯನ್ನು ನೀವು ಅನುಭವಿಸ್ಲಿಕ್ಕಾಗತ್ತೆ, ಪವಿತ್ರಾತ್ಮರು ನಿಮ್ಮನ್ನು ಉಪಯೋಗಿಸೋದನ್ನು ನೀವು ಕಾಣಲಿಕ್ಕಾಗುತ್ತೆ ಇನ್ನೂ ಶಕ್ತಿಯುತವಾಗಿ. ಪ್ರೈಸ್ ದ ಲಾರ್ಡ್. ಸೊ ಹಾಗಾಗಿ ಇಲ್ಲಿ ಉಪದೇಶ ಮಾಡ್ರಿ ಹಾಗೂ ಬುದ್ಧಿ ಹೇಳಿಕೊಳ್ಳ್ರಿ. ಆಗೇನಾಗುತ್ತೆ, ನಿಮ್ಮ ಅಂತರಂಗದಿಂದ ಕೃತಜ್ಞತೆ ಉಳ್ಳವರಾಗಿ ಏನಂತೆ, ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿ ಗೀತೆಗಳಿಂದಲೂ ಹೃದಯಾಂತರಾಳದಿಂದಲೂ ದೇವರಿಗೆ ಸ್ತೋತ್ರ ಮಾಡಲಿಕ್ಕಾಗತ್ತೆ. ಈ ಸ್ತೋತ್ರ ದೇವರಿಗೆ ಬೇಕು. ಅದು ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡಿ ಕಲಿತು ಇವತ್ತಿನವರೆಗೂ ನನ್ನ ಅನುಭವ ನಿಮ್ಗೆ ಹೇಳ್ತೇನೆ, ಸುಮಾರು ಹಾಡುಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ. ಕಲ್ತ ಹಾಡುಗಳನ್ನೆಲ್ಲ ನಾನು ಬಂದು ಸ್ಟೇಜಲ್ಲಿ ಆಡಲಿಲ್ಲ ಇವತ್ತಿನ ತನಕ. ಯಾವುದೋ ಒಂದೊಂದು ಆಡಿದ್ದೀನಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕಲ್ತ ಹಾಡುಗಳನ್ನೆಲ್ಲ ನಾನು ಬಂದು ಇಲ್ಲಿ ಆಡಲಿಕ್ಕೆ ನನಗೆ ಇಷ್ಟ ಆಗಲ್ಲ. ಉದಾಹರಣೆಗೆ ಹೇಗೆ ಅಂದರೆ, ಜೀವಮಾನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ. ಯಾಕೆ? ಪಾಪಿಯಾದ ನನ್ನ ಮೇಲೆ ನೀನು ಕರುಣೆ ತೋರಿದೆಯಾ, ಕೃಪೆ ತೋರಿದೆಯಾ. ಇದು ನನಗೆ ಒಳಗಡೆ ನನಗೊಂದು ಕನ್ವಿಕ್ಷನ್ ಬರಬೇಕು. ಆವಾಗ ಅದನ್ನು ನಾನು ಹೇಳುವಾಗ ನನಗೆ ತೃಪ್ತಿಯನ್ನು ಪಡೀಲಿಕ್ಕಾಗತ್ತೆ, ಎಕ್ಸ್ಪೀರಿಯನ್ಸ್ ಪಡೀಲಿಕ್ಕಾಗತ್ತೆ, ಒಂದು ಅನುಭವದಿಂದ ನನ್ನ ಬಾಯಿಂದ ಮಾತುಗಳನ್ನು ಹೇಳಲಿಕ್ಕಾಗತ್ತೆ. ಇಲ್ಲ ಕಲ್ತ್ಕೊಂಬಂದಾಗ ಏನಾಗುತ್ತೆ ಅಂದರೆ, ಕಲ್ತದನ್ನು ಹಾಡ್ತಾ ಇರ್ತೀವಿ. ಹೇಗೆ ಅಂದರೆ, ಈಗ ಆರ್ಕೆಸ್ಟ್ರಾದವರೆಲ್ಲ ಅವ್ರು ನಾಳೆ ಪ್ರೋಗ್ರಾಮ್ ಆದರೆ ಇವತ್ತು ಪ್ರಾಕ್ಟೀಸ್ ಮಾಡ್ತಾರೆ ತುಂಬ. ಎಲ್ಲೂ ಮಿಸ್ ಆಗಬಾರ್ದು, ಎಲ್ಲೂ ಬೀಟ್ ಮಿಸ್ ಆಗಬಾರ್ದು, ಟೆಂಪೋ ಮಿಸ್ ಆಗಬಾರ್ದು, ಸ್ವರಗಳು ಮಿಸ್ ಆಗಬಾರ್ದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವ್ರು ಮಾಡ್ಕೊಳ್ತಾರೆ, ಅವ್ರದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ರೀತಿ ನನ್ನ ಆಧ್ಯಾತ್ಮಿಕವಾದ ಜರ್ನಿ ಇರಬಾರ್ದು. ನನ್ನ ಆಧ್ಯಾತ್ಮಿಕವಾದ ಜರ್ನಿ, ನಾನು ನಿಜವಾಗ್ಲೂ ಹಾಡಿನ ಸಾಲುಗಳನ್ನು ಅನುಭವಿಸಬೇಕು, ಆ ಪ್ರೀತಿಯನ್ನು ಸವಿಬೇಕು, ಆ ಸವಿದಂಥದ್ದನ್ನು ನಾನು ಪ್ರೆಸೆಂಟ್ ಮಾಡಬೇಕು. ಆಗೇನಾಗುತ್ತೆ, ನನ್ನ ಮುಖಾಂತರ ಒಂದು ಪವಿತ್ರಾತ್ಮರು, ನಿಮ್ಮ ಮುಖಾಂತರ, ನಿಮ್ಮ ಬಾಯಿ ಮುಖಾಂತರ ಪವಿತ್ರಾತ್ಮರು ಚಲಿಸ್ತಾರೆ. ಆ ಪವಿತ್ರಾತ್ಮರು ಚಲಿಸುವಾಗ ಅಲ್ಲಿ ದೇವರಾತ್ಮ ಕಾರ್ಯ ಆಗುತ್ತೆ. ಯಾವ ರೀತಿ 1:3 ಆದಿಕಾಂಡ ಪುಸ್ತಕದಲ್ಲಿ ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸ್ತಾ ಇದ್ರು, ಆ ಮಾತನ್ನು ಮಾತನಾಡುವಾಗ ಅಲ್ಲಿ ಬೆಳಕಾಯಿತು ಅನ್ನುವ ರೀತಿಯಲ್ಲಿ ಪವಿತ್ರಾತ್ಮರು ಚಲಿಸುವಾಗ ಅಲ್ಲಿ ಕಾರ್ಯ ಆಗುತ್ತೆ, ಅಲ್ಲಿ ಕೆಲಸ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಸ್ವಲ್ಪ ಸಮಯ ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಯೇಸುವಿಗೆ ನಿಜವಾಗಲೂ ಅಂತರಂಗದಿಂದ ನಮ್ಮ ಮುಂದೆ ಯೇಸು ಇದ್ದಾರೆ ಅಂತ ನಂಬೋಣ. ಮತ್ತೊಂದು ಆವರ್ತಿ ನಂಬೋಣ ಪ್ರಿಯರೇ, ಯೇಸು ಇದ್ದಾರೆ ಇಲ್ಲಿ. ಭೂಮಿ ಆಕಾಶಗಳ ಒಡೆಯನು, ಸರ್ವಶಕ್ತ ದೇವನು, ಅಗಮ್ಯ ಸಿಂಹಾಸನದಲ್ಲಿ ವಾಸ ಮಾಡುವ ದೇವನು ನಿನ್ನ ಈ ಪಾಪಿಯ ಮುಂದೆ ಬಂದು ನಿಂತಿರುವುದು ಅದೆಂಥ ಸೌಭಾಗ್ಯ ಪ್ರಿಯರೇ. ಈ ಆಲಯದಲ್ಲಿ ನನ್ನ ಮುಂದೆ ನನ್ನ ದೇವರು ನಿಂತಿದ್ದಾರೆ. ಬೆಳಗಿನ ಜಾವದಿಂದ ಈವರೆಗೂ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ, ಎಷ್ಟೋ ಬೇಡವಾದ ಬರಡು ಮಾತುಗಳನ್ನು ಮಾತಾಡಿದ್ದೇವೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ನನ್ನ ದೇವರು ನನ್ನ ಮುಂದೆ ಇದ್ದಾರೆ. ನನ್ನೊಂದಿಗೆ ಇರಲಿಕ್ಕಾಗಿ, ನನ್ನೊಂದಿಗೆ ಮಾತನಾಡಲಿಕ್ಕಾಗಿ ಯೇಸು ಬಂದಿದ್ದಾರೆ. ಆ ಯೇಸುವನ್ನು ನೋಡುತ್ತಾ ನಾವೆಲ್ಲರೂ ಕೂಡ
ಪ್ರೀತಿ ತುಂಬಿದ ಹೃದಯದಿಂದ ಆ ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಅವರಿಗೆ ಹೇಳೋಣ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ನನ್ನೇಸುವೆ, ಆರಾಧನೆ ಆರಾಧನೆ. ನಂಬಿಕೆ ಉಳ್ಳವರಾಗಿ ಆರಾಧನೆ ಆರಾಧನೆ ನನ್ನೇಸುವೆ, ಆರಾಧನೆ ಆರಾಧನೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಈ ಸಂಜೆಯಲ್ಲಿ ನೀನು ಜೀವಂತವಾಗಿ ನಿಂತಿರುವುದು ದೇವರ ಕೃಪೆಯಿಂದ ಸಹೋದರ ಸಹೋದರಿ, ದೇವರ ಅಪಾರವಾದ ಕರುಣೆಯಿಂದ ಸಹೋದರ ಸಹೋದರಿ. ಇವತ್ತೆಷ್ಟೋ ಮಂದಿ ಸತ್ತೋಗಿದ್ದಾರೆ, ಎಷ್ಟೋ ಮಂದಿ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ, ಎಷ್ಟೋ ಮಂದಿ ಅನೇಕ ಪರಿಸ್ಥಿತಿಗಳಲ್ಲಿ ಒದ್ದಾಡ್ತಾ ಇದ್ದಾರೆ. ಆದರೆ ದೇವರು ಅವರ ಆಲಯಕ್ಕೆ ನಿನ್ನನ್ನು ಕರೆತಂದು ಅವರ ಸಾನ್ನಿಧ್ಯದಲ್ಲಿ ನಿನ್ನನ್ನು ಇರಿಸಿಕೊಂಡು ಅವರ ಆ ಪ್ರಸನ್ನತೆಯನ್ನು ಅನುಭವಿಸುವಂಥ, ಅವರ ಮಾತುಗಳನ್ನು ಆಲಿಸುವಂಥ ಒಂದು ಸೌಭಾಗ್ಯವನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತು ನಾನು ನೀವು ಈವರೆಗೂ 50-60 ವರ್ಷವಾಗಿದ್ದರೂ ಕೂಡ, 20-30 ವರ್ಷವಾಗಿದ್ದರೂ ಕೂಡ ಒಂದು ಕೊರತೆ ಇಲ್ಲದಂತೆ, ಕೊರತೆಗಳಿದ್ದರೂ ಕೂಡ ಅದರ ಮಧ್ಯದಲ್ಲಿ ಜೀವಂತವಾಗಿ ಆತನನ್ನು ಕೊಂಡಾಡುತ್ತಾ ನಾವು ಕೊಂಡಾಡುತ್ತಾ ಇದ್ದೇವೆ ಅಂದರೆ ಅದು ದೇವರ ಕೃಪೆಯಾಗಿದೆ. ಏಕೆಂದರೆ ಆತನ ಹೆಸರು ಎಬಿನೇಜರ್, ಅಂದರೆ ಇದುವರೆಗೂ ಈಗಲೂ ನನ್ನನ್ನು ಕಾದು ಕಾಪಾಡಿ ನಡೆಸುತ್ತಿರುವ ದೇವನು ಎಂಬುದಾಗಿ ಆ ದೇವಾದಿ ದೇವನನ್ನು ನೋಡುತ್ತಾ ಹೇಳೋಣ, ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ, ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ, ನನಗಿರುವರೆಗೂ ಸಹಾಯ ನೀನೆ, ನನಗೆ ಇದುವರೆಗೂ ಸಹಾಯ ನೀನೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಸುವೆ, ಆರಾಧನೆ 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 ನನ್ನೇಸುವೆ, ಆರಾಧನೆ ಆರಾಧನೆ. ಎಲ್ರೋಹಿ ಎಲ್ರೋಹಿ ನನ್ನನ್ನು ನೋಡ್ತಾ ಇದ್ದಾರೆ ಯೇಸು, ಎಲ್ರೋಹಿ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನನ್ನು ಕಾಣ್ತಾ ಇದ್ದಾರೆ ಯೇಸು. ನನ್ನ ಅಂತರಂಗ ಅವರಿಗೆ ಬಟ್ಟ ಬಯಲಾಗಿದೆ. ನಾನು ಈ ಆಲಯದಲ್ಲಿದ್ದರೂ ನನ್ನ ಆಲೋಚನೆಗಳು ಎಲ್ಲಿದೆ? ನಾನು ನಿಜವಾಗಲೂ ಅಂತರಂಗದಲ್ಲಿ ಯೇಸುವನ್ನು ನೋಡುತ್ತಾ ನಾನು ಅವರನ್ನು ಆರಾಧಿಸ್ತಾ ಇದ್ದೀನಾ, ಹೊಗಳ್ತಾ ಇದ್ದೀನಾ? ನನ್ನನ್ನು ನೋಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಚಿಂತಾ ಭಾರಗಳನ್ನೆಲ್ಲ ಪ್ರಭು ಯೇಸುವಿನ ಮೇಲೆ ಹಾಕೋಣ ಪ್ರಿಯರೇ, ಅವರಿಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಅವರನ್ನು ಹೃದಯದಿಂದ ನೋಡುತ್ತಾ ಹೇಳೋಣ, ಎಲ್ರೋಹಿ ಎಲ್ರೋಹಿ ನೀ ನನ್ನ ಕಾಣುವೆ, ಸ್ತೋತ್ರ ಹಯ್ಯ. ಎಲ್ರೋಹಿ ಎಲ್ರೋಹಿ ನೀ ನನ್ನ ಕಾಣುವೆ, ಸ್ತೋತ್ರವಯ್ಯ. ಹೇಳೋಣ, ಎಲ್ರೋಹಿ ಎಲ್ರೋಹಿ ನೀ ನನ್ನ ಕಾಣುವೆ, ಸ್ತೋತ್ರ ಹಯ್ಯ. ನೀ ನನ್ನ ಕಾಣುವೆ, ಸ್ತೋತ್ರ ಹಯ್ಯ.
ನನ್ನ ಕಾಣುವೆ. ಸ್ತೋತ್ರ ಅಯ್ಯ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ. ಪೂರ್ಣ ಬಲದಿಂದ ಪ್ರೀತಿಸುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ. ಪೂರ್ಣ ಮನಸ್ಸಿಂದ ಪ್ರೀತಿಸುವೆ. ಆರಾಧನೆ 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 ನನ್ನೇಸುವೆ. ಆರಾಧನೆ 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 ನನ್ನೇಸುವೆ. ಆರಾಧನೆ ಆರಾಧನೆ. ನಾನು ಪಾಪದಲ್ಲಿ ದುರ್ಬಲನಾಗಿದ್ದಾಗಲೇ, ನಾನು ಪಾಪಕ್ಕೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ಶರೀರದಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಾರೆ. ಶಿಲುಬೆಯ ಮರವನ್ನೇರಿದ್ದಾರೆ. ಅವರ ಒಂದೊಂದು ಗಾಯಗಳಿಂದ ಸತ್ತ ನನ್ನ ಆತ್ಮಕ್ಕೆ ಜೀವವನ್ನು ಕೊಟ್ಟಿದ್ದಾರೆ. ನನ್ನ ಶರೀರದ ಎಲ್ಲ ಬಲಹೀನತೆಯನ್ನು ಹೊತ್ತುಕೊಂಡಿದ್ದಾರೆ. ಇದೋ ಪ್ರಿಯ ಸಹೋದರ ಸಹೋದರಿ, ಯೇಸು ಒಂದೊಂದು ಮಾತುಗಳ ಮುಖಾಂತರವಾಗಿ ನಮ್ಮ ಒಬ್ಬೊಬ್ಬರಿಗೆ ಆಂತರಿಕವಾಗಿ ಶಾರೀರಿಕವಾಗಿ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಪ್ರಿಯರ, ಈ ಸಮಯದಲ್ಲಿ ಅವರ ಬಾಸುಂಡೆಗಳನ್ನು ನೋಡುತ್ತಾ, ಅವರ ಗಾಯಗಳನ್ನು ನೋಡುತ್ತಾ, ಅವರ ಮುಳ್ಳಿನ ಕಿರೀಟವನ್ನು ನೋಡುತ್ತಾ, ಅಲ್ಲಿ ಸುರಿಯಲ್ಪಟ್ಟ ರಕ್ತವನ್ನು ನಾವು ಸ್ವಲ್ಪ ಧ್ಯಾನ ಮಾಡುತ್ತಾ, ಯೇಸುವೆ ಯೆಹೋವ ರಾಫಾ, ನನ್ನ ಆತ್ಮ ಸೌಖ್ಯಕ್ಕಾಗಿ, ನನ್ನ ಆತ್ಮ ರಕ್ಷಣೆಗಾಗಿ ಇದೋ ನಿನ್ನ ಶರೀರದಲ್ಲಿ ಗಾಯಗಳನ್ನು ಒಡೆದರೂ ಕೂಡ, ಬಡಿದರೂ ಕೂಡ, ತಿವಿದರೂ ಕೂಡ ಒಂದೂ ಮಾತನಾಡದೆ ನನಗಾಗಿ ಸಹಿಸಿಕೊಂಡು ಅದೆಲ್ಲವನ್ನು ಮಾಡಿದ್ದು ನನ್ನ ರಕ್ಷಣೆಗಾಗಿ. ಅಪ್ಪ, ಇವತ್ತು ನನ್ನ ಅಂತರಂಗದಲ್ಲಿ ಇನ್ನೂ ಒಂದು ವೇಳೆ ಆ ಗಾಯ ಇದ್ದರೆ, ಈ ಸಮಯದಲ್ಲಿ ಈ ವಾಕ್ಯಗಳ ಮುಖಾಂತರವಾಗಿ ಈ ಒಂದು ಆರಾಧನೆಯ ವೇಳೆಯಲ್ಲಿ, ಸ್ತೋತ್ರ ಮಾಡುವ ವೇಳೆಯಲ್ಲಿ ನಿನ್ನ ಆ ವಾಕ್ಯದ ಶಕ್ತಿಯಿಂದ ಅಪ್ಪ, ನನ್ನ ವಾಕ್ಯವನ್ನು ಕಳುಹಿಸಿ ನಿನಗೆ ಸ್ವಸ್ಥತೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೀರಲ್ವ. ನನಗಿವತ್ತು ನನಗೆ ಬೇಕಾದ ಸ್ವಸ್ಥತೆ ನನ್ನ ಆತ್ಮಕ್ಕಾಗಿದೆ ಅಪ್ಪ, ನನ್ನ ಅಂತರಂಗಕ್ಕಾಗಿದೆಯಪ್ಪ. ಯೇಸುವೆ, ನನ್ನ ಅಂತರಂಗವನ್ನು ನಿಮ್ಮ ವಾಕ್ಯದಿಂದ ತೊಳೆದು ಶುದ್ಧೀಕರಿಸಿರಿ. ನಿನ್ನ ಸಾನ್ನಿಧ್ಯ ನನ್ನ ಅಂತರಂಗವನ್ನು, ನನ್ನ ಶರೀರವನ್ನು ಬಲಪಡಿಸುವಂತಾಗಲಿ ಅಂತೇಳಿ ಎಲ್ಲರೂ ಕೂಡ ಈ ಸಾಲುಗಳನ್ನು ಪ್ರೀತಿ ತುಂಬಿದ ಹೃದಯದಿಂದ ಯೆಹೋವ ರಾಫಾ, ಯೆಹೋವ ರಾಫಾ, ಆರೋಗ್ಯ ನನಗೆ ನೀಡಿರುವೆ. ಯೆಹೋವ ರಾಫಾ, ಯೆಹೋವ ರಾಫಾ, ಯೆಹೋವ ರಾಫಾ, ಯೆಹೋವ ರಾಫಾ, ಆರೋಗ್ಯ ನನಗೆ ಆರೋಗ್ಯ ನೀಡಿರುವೆ. ನನಗೆ ಆರೋಗ್ಯ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ. ಪೂರ್ಣ ಬಲದಿಂದ ಪ್ರೀತಿಸುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ. ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ನನ್ನೇಸುವೆ. ಆರಾಧನೆ 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 ನನ್ನೇಸುವೆ. ಆರಾಧನೆ ಆರಾಧನೆ. ಹಾಲೆಲೂಯ 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 ಹಾಲೆಲೂಯ.
ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ ಅಪ್ಪ, ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯಾ. ನಮ್ಮ ಮಧ್ಯೆ ಇರುವ ಯೇಸುವನ್ನ ಆರಾಧನೆ ಮಾಡೋಣ. ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಆ ಸತ್ಯದ ಅರಿವಿನಲ್ಲಿ ಆರಾಧನೆ ಮಾಡೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ 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 ಅಪ್ಪ. ಯೇಸುವೆ ಆರಾಧನೆ ಅಪ್ಪ, ಆರಾಧನೆ ಅಪ್ಪ. ಯೇಸುವೆ ನಮ್ಮ ಮಧ್ಯದಲ್ಲಿ ಚಲಿಸುವ ದೇವನೇ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹೋಲಿ 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 ಹೋಲಿ. ಪರಿಶುದ್ಧರು 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 ಪರಿಶುದ್ಧರು. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ, ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಅಪ್ಪ, 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 ಸ್ತೋತ್ರ ಅಪ್ಪ. ಅಪ್ಪ, ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಅಪ್ಪ. ಒಬ್ಬೊಬ್ಬರ ಹೃದಯಗಳನ್ನು ತೆರೆದದಕ್ಕಾಗಿ ಸ್ತೋತ್ರ ಅಪ್ಪ. ಒಬ್ಬೊಬ್ಬರ ಅಂತರಂಗಗಳು ಅಪ್ಪ ನಿನ್ನ ವಾಕ್ಯವನ್ನು ಸ್ವೀಕರಿಸುವುದಕ್ಕೆ ಅಪ್ಪ ನೀವೇ ತಯಾರಿ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ. ಪ್ರೈಸ್ ದ ಲಾರ್ಡ್. ಕೂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಒಂದು ಕೀರ್ತನೆಯನ್ನು ತಗೊಳ್ಳೋಣ, 16ನೇ ಕೀರ್ತನೆ. ಅದನ್ನು ಸ್ವಲ್ಪ ನಾವು ಪೂರ್ತಿಯಾಗಿ ಧ್ಯಾನ ಮಾಡಿ ನೋಡೋಣ. ನಿನ್ನೆ ನಾನು ಧ್ಯಾನ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಾಯಿತು. ಸೊ ಅದನ್ನೇ ನಾನಿಲ್ಲಿ ಶೇರ್ ಮಾಡೋಣ ಅಂತಿದ್ದೀನಿ. ಅಲ್ಲಿ ಹೆಡ್ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಭು ಪ್ರಭು ಭಕ್ತನ ಭಾಗ್ಯ. ನಿಮಗೆ ಯೇಸು ಪ್ರಭು ಆದರೆ ನೀವು ಭಾಗ್ಯವಂತರು. ಪ್ರೈಸ್ ದ ಲಾರ್ಡ್. ಆ ಸಾಲಿನ ಆ ಹೆಡ್ಲೈನ್ ಅರ್ಥ ಅದೇನೆ. ನಿಜವಾಗಲೂ ನಿಮ್ಮ ಜೀವನದಲ್ಲಿ ಪ್ರಭು ಯೇಸು ನಿಮಗೆ ಆದರೆ, ಪ್ರಭು ಆದರೆ ನಿಮ್ಮ ಜೀವನ ಭಾಗ್ಯವಾಗಿರ್ತದೆ, ನೀವು ಧನ್ಯರಾಗಿರ್ತೀರ. ಪ್ರೈಸ್ ದ ಲಾರ್ಡ್. ಸೊ ಒಂದೊಂದೇ ವಾಕ್ಯವನ್ನು ಜಸಬಣ್ಣ ಓದಿ. ದಾವಿದ ಹೇಳ್ತಾ ಇದ್ದಾನೆ, ನೀಡು ದೇವ ರಕ್ಷಣೆಯನ್ನು ನಾನು ನಿನಗೆ ಶರಣಾಗತನು. ಪ್ರೈಸ್ ದ ಲಾರ್ಡ್. ಇದು ರಕ್ಷಣೆಯ ಬಗ್ಗೆ ಹೇಳ್ತಾ ಇರೋದಾ, ಸಾಲ್ವೇಷನ್ ಬಗ್ಗೆ ಹೇಳ್ತಾ ಇರೋದಾ? ಅಲ್ಲ. ಕರೆಕ್ಟಾ? ಪ್ರಿಯ ಸಹೋದರ ಸಹೋದರಿ, ಅವತ್ತಿನ ದಿನ ದಾವಿದನಿಗೆ, ನಿಮ್ಗೆಲ್ಲರಿಗೂ ಗೊತ್ತು, ಯಾರೂ ಬೇಕಾಗಿರಲಿಲ್ಲ, ಯಾರೂ ಅವನನ್ನು ಪಡಲಿಲ್ಲ. ಆತನಿಗೆ ಆಶ್ರಯವಾಗಿದ್ದು ಒಬ್ಬರೇನೆ ಯೇಸು. ಆತನ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ ಆತನು ನಂಬಿದ್ದು ಯೇಸುವನ್ನು, ಪ್ರಭುವನ್ನು, ಸರ್ವೇಶ್ವರ ಸ್ವಾಮಿಯನ್ನು. ಹಾಗಾಗಿ ಆತ ತನ್ನ ಬದುಕುತ್ತಿದ್ದಂಥ ಆ ಸಂದರ್ಭದಲ್ಲಿ ಆತ ಹೇಳ್ತಿದ್ದಾನೆ, ನನಗೆ ರಕ್ಷಣೆಯನ್ನು ನೀಡು, ನಾನು ನಿನಗೆ ಸರೆಂಡರ್ ಆಗ್ತೀನಿ, ನಾನು ಸಂಪೂರ್ಣವಾಗಿ ನನ್ನನ್ನು ನಿಮಗೆ ಕೊಟ್ಬಿಡ್ತೀನಿ, ಬಟ್ ನನ್ನನ್ನು ರಕ್ಷಣೆ ಮಾಡೋ ಕೆಲಸ ನಿಮ್ಮದು. ಬೇರೆ ಯಾರೂ ಇಲ್ಲ ನನಗೆ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಣ್ಣಂದ್ರಂತೂ ಇಲ್ಲವೇ ಇಲ್ಲ, ಎಲ್ಲ ಇದ್ದಾರೆ, ಆದರೆ ಅವ್ರು ಯಾರು ನನ್ನ ಸಹಾಯಕ್ಕೆ ಬರೋದಿಲ್ಲ. ಆದ್ದರಿಂದ ನನ್ನ ಎಲ್ಲವೂ ಕೂಡ ಪ್ರಭು ನೀವೇ, ಸರ್ವೇಶ್ವರ ನೀವೇ ಎಂಬ ಆ ಒಂದು ಮನವರಿಕೆಯಿಂದ ಆತನು ಹೇಳ್ತಿದ್ದಾನೆ. ಮುಂದುವರಿಸೋಣ. ನೀನೇ ನನ್ನೊಡೆಯನೆಂದು ನಾ ನುಡಿದೆ. ನೋಡಿ, ಆತ ಹೇಳ್ತಾನೆ, ನನ್ನ ಬಾಸ್, ನನ್ನ ಒಡೆಯ, ನನ್ನ ಅರಸ, ಪ್ರಭು ನೀನೇ ಎಂದು ನಾನು ನುಡಿದೆ. ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ. ಹಾಗಾದರೆ ಒಳಿತು ಯಾರಲ್ಲಿ ನೋಡ್ತಾ ಇದ್ದಾನೆ ದಾವಿದ? ಪ್ರಭುವಿನಲ್ಲಿ. ಆತ ಹೇಳ್ತಿದ್ದಾನೆ, ಒಳಿತು ನಿಮ್ಮಿಂದ ಮಾತ್ರನೇ, ಅವರ ಅಪ್ಪನಿಂದ ಅಲ್ಲ, ಅವರ ಅಮ್ಮನಿಂದ ಅಲ್ಲ, ಅವರ ಅಪ್ಪ ಅಮ್ಮನಿಂದ, ಅಣ್ಣಂದ್ರಂತೂ ಇಲ್ಲವೇ ಇಲ್ಲ. ಅದಕ್ಕೆ ಕಾರಣ ಸುಮಾರಿದೆ. ಗೊತ್ತಾ ಏನಾದರೂ? ಆತನ ತಂದೆ ತಾಯಿ, ಅಣ್ಣಂದರು
ಯಾಕೆ ಅವನು ಅವರನ್ನು ಆಶ್ರಯಿಸ್ಕೊಳ್ಳಲಿಲ್ಲ, ಅಥವಾ ಅವರು ಯಾಕೆ ಅವನನ್ನು ಪ್ರೀತಿಸಲಿಲ್ಲ? ಏನಾದರೂ ಐಡಿಯಾ ಇದೆಯಾ? ಇಲ್ಲ. ಓಕೆ, ಇನ್ನೊಂದು ದಿವಸ ನೋಡೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಅದರಿಂದ ಇಲ್ಲಿ ಅವರಿಂದ ಬೇರ್ಪಟ್ಟಂಥ ದಾವೀದ ಬಹಳ ನೊಂದವನಾಗಿ ಜೀವಿಸುವಾಗ ಅವನಿಗೆ ಸಿಕ್ಕ ಒಂದು ದೊಡ್ಡ ಆಶ್ರಯ ಸರ್ವೇಶ್ವರ ಸ್ವಾಮಿಯದ್ದು, ಅಥವಾ ಅವರೇನೆ. ಸೊ ಈ ರೀತಿ ಅವರಲ್ಲಿ ಬೆಳೆಯುವಾಗ ಅವನು ತನ್ನ ಜೀವಿತದಲ್ಲಿ ಬೇರೆ ಯಾರು ಬೇಡ, ಇವರೊಬ್ಬರೇ ಅನ್ನುವ ಒಂದು ಕನ್ವಿಕ್ಷನ್ಗೆ ಬಂದು ಆತನು ಹೇಳ್ತಾನೆ, ನೀನೇ ನನ್ನೊಡೆಯ ನೆಂದು ನಾನು ನುಡಿದೆ, ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಒಳಿತು ಬೇರೆ ಯಾರಲ್ಲೂ ಇಲ್ಲ, ಯೇಸುವಿನಲ್ಲಿ ಮಾತ್ರ. ಯೇಸುವಿನಲ್ಲಿ ಮಾತ್ರ. ನನ್ನಲ್ಲಿದೆಯಾ? ಮನುಷ್ಯರಲ್ಲಿದೆಯಾ? ಖಂಡಿತ ಭಾಳ ಕಷ್ಟ. ಯಾಕಂದರೆ ಅವರು ಮಾತ್ರ 100%. ನಾವೆಲ್ಲ ಬಲಹೀನರು, ನಮ್ಮಲ್ಲಿ ಕೊರತೆಗಳಿದೆ. ಆದ್ದರಿಂದ ನಮ್ಮಲ್ಲಿ ಕೊರತೆಗಳಿರುವ ಕಾರಣ ನಮ್ಮಿಂದ ಆನಂದ ಸಿಗೋದಿಲ್ಲ, ನಮ್ಮಿಂದ ಆ ಜಾಯ್ ಅನ್ನೋದು ಸಿಗೋದಿಲ್ಲ ಎಲ್ಲ ಸಂದರ್ಭದಲ್ಲೂ. ಆದ್ದರಿಂದಲೇ ಈತ ಹೇಳ್ತಿದ್ದಾನೆ, ಸೊ ನಾನು ನನ್ನೊಡೆಯನೆಂದು ನುಡಿದೆ, ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ. ಮುಂದುವರಿಸಿ. ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ಎನಗೆ ಒಲವು. ಅವರಲ್ಲಿ ಒಲವು ಮಾತ್ರ ಇದೆಯಂತೆ ದಾವೀದನಿಗೆ, ಪ್ರೀತಿ ಇದೆಯಂತೆ. ಬಟ್ ಭರವಸೆ ಅವರಲ್ಲ, ನಂಬಿಕೆ ಅವರಲ್ಲ, ಒಂದು ಹೋಪ್ ಅವರಲ್ಲ. ನೋಡಿ, ಅವತ್ತು ಕೂಡ ಈಗ ಉದಾಹರಣೆಗೆ ಈತ ಹೇಳ್ತಾ ಇರೋ ಸಂತರು ಅಂದರೆ ಯಾರಿರ್ಬೋದು ಹೇಳಿ, ಪರವಾಗಿಲ್ಲ. ಪ್ರವಾದಿಗಳು. ಎಸ್, ಒಂದು ಅಬ್ರಾಮ, ಒಂದು ಇಸಾಕ. ಯಾಕೆ ಆತನು ಅವರನ್ನು ಇವರ ನಾಡಿಗೆ ತಿಲಕ ಅಂತ ಹೇಳ್ತಾ ಇದ್ದಾನೆ ಅಂದರೆ, ಈ ಅಬ್ರಾಮ ಬದುಕಿದ ಹೆಂಡತಿಗಾಗಿ. ತಲೆ ಆಡಿಸ್ತಾ ಇದ್ದೀರಾ? ಹೌದಾ? ಮತ್ತೆ ಸುಮ್ಮನೆ ಇದ್ದೀರಾ? ಅಬ್ರಾಮ ಬದುಕಿದ್ದು, ಇಸಾಕ ಬದುಕಿದ್ದು, ಯಾಕೋಬ ಬದುಕಿದ್ದು, ಮೋಶೆ ಬದುಕಿದ್ದು, ಯಶಾಯ ಬದುಕಿದ್ದು ಯಾರಿಗಾಗಿ? ದೇವರಿಗಾಗಿ ಬದುಕಿದವರು. ನನಗಿಷ್ಟ ಅವರು. ಒಲವಿದೆ ಅಷ್ಟೇ. ನೀವು ಒಲವಿಟ್ಕೊಳ್ಳಿ, ನಾನು ಬೇಡ ಅಂದಿಲ್ಲ. ಮುಂದೊಂದು ದಿವಸ ಒಲಿಟ ನಂಜನಗೂಡಿಗೆ ಒಂದು ಸಂತಳಾಗಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತಾಡ್ತಾಳೆ ನೋಡಿ, ನಾನು ಆಲ್ರೆಡಿ ಸಂತಳು ಅಂತೇಳಿ. ಆಲ್ರೆಡಿ ನಾವೆಲ್ಲ ಪುನೀತರಾಗಲಿಕ್ಕೆ ಕರೆಯಲ್ಪಟ್ಟಿದ್ದೀವ, ಮತ್ತೆ ಸುಮ್ಮನೆ ಇದ್ದೀರಾ? ಓಕೆ. ದಾವೀದ ಏನು ಹೇಳ್ತಿದ್ದಾನಂದರೆ, ಈ ಸಂತರು ಏನಿದ್ದಾರೆ ಇವರು ನಾಡಿನ ತಿಲಕ ಅಂತ. ಅಂದರೆ ಅವರು ಗುರುತಿಸಲ್ಪಟ್ಟವರು, ಲೋಕಕ್ಕಲ್ಲ, ಪರಲೋಕ ರಾಜ್ಯಕ್ಕೆ. ಪರಲೋಕದಿಂದ ಗುರುತಿಸಲ್ಪಟ್ಟವರು, ಮನುಷ್ಯರಿಂದ ಅಲ್ಲ. ಇವತ್ತು ಮನುಷ್ಯರಿಂದ ಅನೇಕರು ಗುರುತಿಸಲ್ಪಡ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ, ಅದು ಬೇಡ ನಮಗೆ. ಆದರೆ ಇವರು ಗುರುತಿಸಲ್ಪಟ್ಟಿದ್ದು ದೇವರಿಂದ. ಅಬ್ರಾಮ ಗುರುತಿಸಲ್ಪಟ್ಟಿದ್ದು ದೇವರಿಂದ, ಇಸಾಕ ಯಾಕೋಬ ಗುರುತಿಸಲ್ಪಟ್ಟಿದ್ದು ದೇವರಿಂದ, ಮೋಶೆ ಗುರುತಿಸಲ್ಪಟ್ಟಿದ್ದು ದೇವರಿಂದ, ಮತ್ತು ಮರಿಯಳು ಗುರುತಿಸಲ್ಪಟ್ಟಿದ್ದು ದೇವರಿಂದ, ಸ್ನಾನಿಕ ಯೋವಾನ ಗುರುತಿಸಲ್ಪಟ್ಟಿದ್ದು ದೇವರಿಂದ. ಇವತ್ತು ನಾನು ನೀವು ದೇವರಿಂದ ಗುರುತಿಸಲ್ಪಡಬೇಕು, ದೇವರಿಂದ ಗುರುತಿಸಲ್ಪಡಬೇಕು. ಅವರನ್ನು ನೋಡಿ ಹೇಳ್ತಿದ್ದಾನೆ, ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ನನಗೆ ಒಲವು, ಅವರಲ್ಲಿದೆ ನನಗೆ ಒಲವು. ಒಲವು. ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ, ಅದು ಗ್ಯಾರಂಟಿ. ಆಮೇಲೆ ಅವರಂತೆ ರಕ್ತಪಾನ ತರ್ಪಣೆ ಮಾಡಲೆನಗಿಲ್ಲ ಇಷ್ಟ. ಅವರಂತೆ ಏನು ಮಾಡಲಿಕ್ಕೆ? ರಕ್ತಪಾನ ತರ್ಪಣೆ ಮಾಡಲೆನಗಿಲ್ಲ ಇಷ್ಟ. ಯಾಕೆಂದರೆ ಆ ಯಾವ ರಕ್ತದಿಂದಲೂ, ಯಾವ ರಕ್ತ ಪ್ರೋಕ್ಷಣೆಯಿಂದಲೂ ಏನಿಲ್ಲ, ಪಾಪ ಪರಿಹಾರ ಇಲ್ಲ. ಈ ಲೋಕದಲ್ಲಿ ಅನ್ಯರು ಬಲಿಗಳನ್ನು ಕೊಡ್ತಾರೆ. ಇವತ್ತು ಅನ್ಯರಲ್ಲ, ಅವರ ಮಕ್ಕಳಾದ ನಾನು ನೀವು ಕೂಡ ಅನ್ಯರಿಗಿಂತ ಮೋಸವಾದ ಬಲಿಗಳನ್ನು ಕೊಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಭಾಳ ನೋವಿನ ವಿಷಯ ಇದು. ಒಂದೇ ಅಧ್ಯಾಯನ ತಗೊಳ್ಳೋಣ, ಟೈಮ್ ಆಗೋಗ್ಬಿಡುತ್ತೆ, ಅದಕ್ಕೇನೆ. ಪ್ರೈಸ್ ದ ಲಾರ್ಡ್. ಸೊ ಅದರಿಂದ ದೇವರ ವಾಕ್ಯ ಹೇಳುತ್ತೆ, ಅವರಂತೆ ರಕ್ತಪಾನ ತರ್ಪಣೆ ಮಾಡಲೆನಗಿಲ್ಲ ಇಷ್ಟ, ಆ ದೇವರುಗಳ ನಾಮೋಚ್ಚಾರಣೆ ನನ್ನ ತುಟಿಗೆ ಅನಿಷ್ಟ. ಹಾಗಾದರೆ ಯೇಸು ಒಬ್ಬರನ್ನೇ ದೇವರು ಅಂತೇಳಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಕಾರ್ಯಗಳು ಅವರೇ ನನ್ನ ದೇವರು ಅಂತೇಳಿ ತೋರಿಸ್ತಾ ಇದೆಯಾ? ನಾವು ಹೇಳ್ತಾ ಇಲ್ಲ ಬಾಯಿಂದ, ಅವರೇ ದೇವರು ಅಂತಲೇ ಹೇಳ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ,
ಯಾಕಂದರೆ ಸತ್ಕಾರ್ಯವಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ನಾನು ದೇವರು, ಯೇಸುನೇ ದೇವರು ಅಂತ ನಾನು ಹೇಳೋದಾದರೆ, ಅವರೊಬ್ಬರೇ ನನ್ನ ಪ್ರಭು ಅಂತ ಹೇಳೋದಾದರೆ, ಆ ಪ್ರಭು ನನ್ನನ್ನು ಇಷ್ಟಪಡ್ತಾರೆ ಅನ್ನೋದಾದರೆ, ಆಗ ಅವ್ರಿಗೇನಿಷ್ಟ ಅದೇ ನಾನು ಮಾಡಬೇಕು. ಒಂದು ವೇಳೆ ಅವ್ರಿಗಿಷ್ಟ ಇಲ್ಲದನ್ನು ನಾನು ಮಾಡಿದ್ರೆ, ಬಾಯಿಂದ ಪ್ರಭು ಅಂತ ಹೇಳ್ತಾ ಇದ್ದೀನಿ, ನನ್ನ ಜೀವನ ಅದಕ್ಕೇನಾಗಿದೆ? ತದ್ವಿರುದ್ಧವಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಿಜವಾಗ್ಲೂ ಇತ್ತೀಚಿನ ದಿನಗಳು ಅಂತ ಹೇಳ್ತಾ ಇದ್ದೀನಿ, ತಿಂಗಳುಗಳು ಬೈಬಲ್ ಧ್ಯಾನ ಮಾಡುವಾಗ ವಿಷಯಗಳೇನು ಬೇರೆ ಆಗ್ತಾ ಇದೆ. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ನಿಜವಾಗ್ಲೂ ಒಂದೊಂದು ವಾಕ್ಯ ಹೆಂಗೆ ಅಪ್ಪ, ಹೇಗಿದು, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಜೀವಿಸ್ತಾ ಇದ್ದೀನಿ, ಹಿಂಗೆ ಈ ವಾಕ್ಯ ಹಿಂಗೆ ಹೇಳುತ್ತಲ್ವಾ, ಹಾಗಾದ್ರೆ ಇಷ್ಟು ದಿವಸ ನಾವು ಮಾಡಿದ್ದೇನು? ಒದ್ದಾಟ ಉಂಟಾಗ್ತಾ ಇದೆ, ಒಳಗಡೆ ಒಂದು ಹೋರಾಟ ಉಂಟಾಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓದೋಣ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ. ಅಲ್ಲ, ನನ್ನ ಸ್ವತ್ತು, ನನ್ನ ಸ್ವಾಸ್ಥ್ಯ. ಸ್ವತ್ತು ಅಂದರೆ ಪ್ರಾಪರ್ಟಿ. ಹಾಗಾದರೆ ನನ್ನ ಪ್ರಾಪರ್ಟಿ ಯಾರು? ಸ್ವಾಸ್ಥ್ಯ ಅಂದರೆ ಅವರಲ್ಲಿ ಏನೆಲ್ಲ ಹೊಳಿತಿದೆಯೋ ಅದೆಲ್ಲ ನಂದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಮಂದಿ ಅನುಭವಿಸ್ತಾ ಇದ್ದೀವಿ ಯೋಚನೆ ಮಾಡಿ. ನನ್ನ ಸ್ವತ್ತು ಯೇಸುನೇ, ನನ್ನ ಸ್ವಾಸ್ಥ್ಯವು ಅವರೇ, ನಿನ್ನ ಕೈಲಿದೆ ಪ್ರಭು ನನ್ನ ವಿಮೆ. ಅಂದರೆ ಏನು? ಇನ್ಶೂರೆನ್ಸ್ ಪಾಲಿಸಿ. ಪ್ರೈಸ್ ದಿ ಲಾರ್ಡ್. ಭಾನುವಾರ ಇದನ್ನು ನಿನ್ನೆ ಓದಿ ಧ್ಯಾನ ಮಾಡಿದ್ದು. ಭಾನುವಾರ ಹೇಳಿದ್ದು ನನಗೆ ಇಲ್ಲಿ ಹೊಡೀತು. ಭಾನುವಾರ ಮೊದಲನೇ ವಾಕ್ಯ ಏನು ಹೇಳಿದೆ ನೆನಪಿದೆಯಾ ಯಾರಿಗಾದರೂ? ಗ್ಲೆನ್ಗಿರ್ಬೋದೇನೋ ಗೊತ್ತಿಲ್ಲ. ನೆನಪಿದೆಯಾ ರಿಚರ್ಡಣ್ಣ? ಎಸ್, ಕರೆಕ್ಟ್, 2:4 ಅಲ್ವಾ? ಅಂದರೆ ಏನು ಹೇಳಿದೆ ಅಂದರೆ, ಮೊದಲಿದ್ದ ಪ್ರೀತಿ ನನಗೀಗ ಯೇಸುವಿನಲ್ಲಿ ಇಲ್ಲ. ಸತ್ಯ ಅದು. ನಿಮ್ಮದು ನನಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳ್ಕೊತಾ ಇದ್ದೀನಿ. ಈ ವಾಕ್ಯ 24 ವರ್ಷಗಳ ಹಿಂದೆ ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಲಿದೆ ಪ್ರಭು ನನ್ನ ವಿಮೆ, ಇದನ್ನು ಓದಿದೆ. ಅರ್ಥ ಆಗಲಿಲ್ಲ. ಸ್ವತ್ತು ಅಂದರೆ ಅರ್ಥ ಆಯಿತು. ಸ್ವಾಸ್ಥ್ಯವು ಅಂದರೆ ಇವತ್ತಿದ್ದ ಹಾಗೆ ಗೂಗಲ್ ಅವತ್ತೇನು ಅಷ್ಟೊಂದೇನು ಇರಲಿಲ್ಲ. ಅದಕ್ಕೆ ಸುಮಾರು ಬ್ರದರ್ಗಳ ಹತ್ರ ವಿಚಾರಿಸಿದೆ. ಬ್ರದರ್ಗಳು ಕೂಡ ಕಮ್ಮಿ ಇದ್ರು ಅವಾಗ, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಈಗ ಯಾರು ಯಾವಾಗ ಕೇಳೋದು ಗೊತ್ತಾಗ್ತಾ ಇಲ್ಲ, ಭಾಳ ತಲೆನೋವು ಆಗಿಬಿಟ್ಟಿದೆ. ಈ ಕ್ಲಾರಕ್ಕನ್ನು ಕೇಳಿದ್ರೆ ನಂಜನಗೂಡಿಗೆ ಹಿಂಗೆ ಹೋಗು ಅಂತಾರೆ, ಜೋಸಫ್ ಅಣ್ಣನ ಕೇಳಿದ್ರೆ ಹಿಂಗಾಸಿಬ್ಬ ಅಂತಾರೆ, ಗ್ಲೆನ್ನನ್ನು ಕೇಳಿದ್ರೆ ಹಿಂಗೆ ನೆಟ್ಟಿಗೆ ಹೋಗಿ ಅಂತಾರೆ. ಸೊ ಈಗ ಆಗ್ಬಿಟ್ಟಿದೆ ಪರಿಸ್ಥಿತಿ. ಅವತ್ತು ಗೂಗಲ್ ಕೂಡ ಸರಿಯಾಗಿ ಅಷ್ಟೇನು ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಮೊಬೈಲೇ ಇರಲಿಲ್ಲ ಅಂದಾಗ ಖಂಡಿತವಾಗ್ಲೂ ಇಲ್ಲ. ಸೊ ಕೆಲವರನ್ನು ವಿಚಾರಿಸಿದಾಗ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಸ್ವಾಸ್ಥ್ಯ, ಸ್ವತ್ತಿಗೆ ನನಗೆ ಗೊತ್ತಾಯಿತು. ಸ್ವಾಸ್ಥ್ಯ ಅಂದರೆ ಕನ್ಫ್ಯೂಷನ್ ಇತ್ತು. ಆಮೇಲೆ ಗೊತ್ತಾಯಿತು ನಿನ್ನ ಕೈಲಿದೆ ಪ್ರಭು ನನ್ನ ವಿಮೆ. ವಿಮೆ ಅಂದರೆ ಇನ್ಶೂರೆನ್ಸ್. ಪ್ರಿಯರೇ, ನೀವು ಹೆಂಗೆ ಬೇಕಾದರೂ ತಗೊಳ್ಳಿ. ಅವತ್ತು ನನ್ನ ಹೆಸರಲ್ಲಿ, ನನ್ನ ಮಗಳು, ಇಬ್ಬರು ಹೆಣ್ಮಕ್ಳ ಹೆಸರಲ್ಲಿ, ನನ್ನ ಮಿಸ್ಸಸ್ ಹೆಸರಲ್ಲಿ 4 ಇನ್ಶೂರೆನ್ಸ್ LIC ಮಾಡಿಸಿಟ್ಟಿದ್ದೆ ನಾನು. ತಿಂಗಳಿಗೆ ಸ್ವಲ್ಪ ಕಟ್ಟೋ ಥರ. ಅದೆಷ್ಟೋ ನನಗೆ ನೆನಪಿಲ್ಲ. 3 ವರ್ಷ ಕಟ್ಟಿದರೆ, ಆಮೇಲೆ ಕಟ್ಟಲಿಲ್ಲ ಅಂದರೂ ಕೂಡ ಅದು 10 ಇಯರ್ಸ್ ಆದಮೇಲೆ ಏನು ಕಟ್ಟಿದ್ದೀವೋ ಅದಕ್ಕೆ ಬಡ್ಡಿ ಸೇರಿಸಿ ಕೊಡ್ತೀವಿ ಅಂತೇಳಿ ಅವತ್ತೇನೋ ನೆನಪಿದೆ ನಂಗೆ. ಇನ್ನು ಯಾವಾಗಿದು ಓದಿದ್ನೋ, ಅಯ್ಯೋ ನನ್ನ ಸ್ವತ್ತು ಯಾರು, ನನ್ನ ಸ್ವಾಸ್ಥ್ಯ ಯಾರು, ನನ್ನ ಇನ್ಶೂರೆನ್ಸ್ ಯಾರು? ಸತ್ಯವಾಗ್ಲೂ ಹೇಳ್ತೀನಿ, ಮನೆಗೆ ಬಂದು ಬೀರೋದಲ್ಲಿದ್ದ 4 ಬಾಂಡನ್ನು ಅರ್ದು ಬಿಸಾಕಿದೆ ನಾನು. ಅಂದರೆ ಒಂದು ಹುಚ್ಚು ಪ್ರೀತಿ. ಯೇಸು ಇದು ಹೇಳಿದ್ದಾರೆ, ನಾನೇ ಹಂಗಾದ್ರೆ ಇದೇನಕ್ಕೆ ಬೇಕು, ಇದೇನಕ್ಕೆ ಬೇಕು? ಇವತ್ತು ನಿಮಗೆ ದಡ್ಡತನ ಅನಿಸುತ್ತೋ ಏನನ್ಸುತ್ತೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ಒಂದು ಇನ್ಶೂರೆನ್ಸ್ ಇದೆ ಈಗ. ಪ್ರೈಸ್ ದಿ ಲಾರ್ಡ್. ಅಲ್ಲಿಲ್ಲ, ಅದು ನಾವು ಮಾಡಿಸಿದ್ದಲ್ಲ. ಕೊರೋನಾ ಟೈಮಲ್ಲಿ VVN ಅಂತೇಳಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಾಯಿದ್ರು ಮಂಗಳೂರಲ್ಲಿ. ಅವರು ಬುಧವಾರ ಒಂದು ದಿವಸ ಧ್ಯಾನಕ್ಕೆ ಬರ್ತಾಯಿದ್ರು, ಸಾಕ್ಷಿ ಹೇಳಲಿಕ್ಕೆ ಡಿವೈನ್ಗೆ. ಆ ಟೈಮಲ್ಲಿ ನಾನು ಶಿಜು ಭಾಳ ಹತ್ರ ಆದ್ವಿ ಅವರಿಗೆ. ಅವರು ನಮ್ಮಿಬ್ಬರನ್ನ ಮಾತ್ರ ಕರ್ಕೊಂಡು ಹೋಟ್ಲಿಗೆ ಹೋಗಿ ಹೋಟ್ಲಲ್ಲಿ ಊಟ ಕೊಡಿಸಿ, ನಿಮ್ಮನ್ನು ಕಂಡ್ರೆ ಯಾಕೋ ಇಷ್ಟ ನನಗೆ, ನಿಮ್ಮ ಪ್ರೀಚಿಂಗ್ ಇಬ್ಬರದು ಇಷ್ಟ ನನಗೆ, ಭಾಳ ಖುಷಿ ಆಗುತ್ತೆ, ಒಂಥರ ಏನೋ ಸರಿ ಇಲ್ಲದ ಮಧ್ಯದಲ್ಲಿ ನೀವು ಏನೋ ಒಂದು ಒಳ್ಳೇದು ಕೊಡ್ತಾ ಇದ್ದೀರ ಅಂತ ಅನಿಸಿದೆ, ಅದಕ್ಕೆ ನಿಮ್ಮ ಒಟ್ಟಿಗೆ ಇರಬೇಕು ಅಂತ ಆಸೆ ಅಂತೇಳಿ ಆ ದಿನ ಪೂರ್ತಿ ನಮ್ಮ ಜೊತೆ ಇದ್ದು ಊಟ ರಾತ್ರಿ ಮುಗಿಸಿದ ಮೇಲೆ ಅವರು ಬಸ್ ಹತ್ಬಿಡ್ತಾಯಿದ್ರು. ನಾವಿಬ್ಬರು ಹಾಲ್ಕೊಂಡು ಟೀ ಕುಡ್ಕೊಂಡು ಒಳಗಡೆ ಬರ್ತಾಯಿದ್ವಿ. ಪ್ರೈಸ್ ದಿ ಲಾರ್ಡ್. ಆವಾಗ ಒಂದು
6 ತಿಂಗಳಾದಮೇಲೆ ಶಿಜು ಸ್ಟಾಪ್ ಆಗುವ ಸಮಯ, ನಾನು ಸ್ಟಾಪ್ ಆಗುವ ಸಮಯ, ನಮ್ಮಿಬ್ಬರಿಗೂ ಒಂದು ಬಾಂಡ್ ಬಂತು ಮನೆಗೆ. ಆ ಬಾಂಡ್ ತೆಗೆದು ನೋಡಿದ್ರೆ ಇಬ್ಬರ ಹೆಸರಲ್ಲೂ ಕೂಡ 30,000 ಸಾವಿರ ರೂಪಾಯಿ ಒಂದು ಪ್ರೀಮಿಯಮ್, ಒಂದು ವರ್ಷದ್ದು ಅವರೇ ಕಟ್ಟಿಬಿಟ್ಟು ಬಾಂಡ್ ಕಳಿಸ್ಬಿಟ್ಟಿದ್ದಾರೆ. ಕಳಿಸ್ಬಿಟ್ಟ ಮೇಲೆ ಅವ್ರ ಫೋನ್ ನಮಗೆ, ಇದನ್ನು ನನಗೋಸ್ಕರ ನೀವು ಇಟ್ಕೋಬೇಕು, ಇನ್ನು ಇದನ್ನು ಕಂಟಿನ್ಯೂ ಮಾಡ್ಕೋಬೇಕು, ನಾಳೆ ದಿವಸ ನಿಮಗೆ ಸ್ವಲ್ಪನಾದರೂ ಬೇಕು ಅಂತೇಳಿ. ಸರಿ, ಅವ್ರು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ, ಇನ್ನೇನು ಮಾಡೋದು ಅಂತೇಳಿ ಇಬ್ಬರು ಇಟ್ಕೊಂಡಿದ್ದೀವಿ ಅಷ್ಟೇ. ಆದರೆ ಆ ಮನುಷ್ಯ ಸತ್ತೋಗ್ಬಿಟ್ಟಿದೆ, ಕೊರೋನಾದಲ್ಲಿ ಹೋದ್ರು ಅವರು, ಇಲ್ಲ. ಸೊ ಪ್ರೀತಿಯ ಸಹೋದರ ಸಹೋದರಿ, ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ನನ್ನ ಸ್ವತ್ತು, ನನ್ನ ಸ್ವಾಸ್ಥ್ಯ ನಿನ್ನ ಕೈಲಿದೆ ಪ್ರಭು, ನನ್ನ ವಿಮೆ. ದಾವೀದನ ಎಲ್ಲವೂ ಕೂಡ ಯೇಸುವೆ ಆಗಿದ್ದರು, ಪ್ರಭು ಆಗಿದ್ದರು. ಇವತ್ತು ಆ ದಾವೀದನ ಜಾಗದಲ್ಲಿ ಒಂದು ಪೌಲನನ್ನು ಇಟ್ಟು, ಒಂದು ಪ್ರೇಷಿತರನ್ನು ಇಟ್ಟು ನೋಡಿ, ನಿಜವಾಗ್ಲೂ ಎಷ್ಟು ಹೋಲಿಕೆ ಆಗತ್ತೆ. ಯಾಕಂದರೆ ಪ್ರೇಷಿತರು ಈ ಲೋಕದಲ್ಲಿ 70, 80, 90 ವರ್ಷ ಎಲ್ಲ ಬದುಕಿದ್ರು. ಕೆಲವರೆಲ್ಲ ಅವ್ರು ಯಾವತ್ತೂ ಕೂಡ ಅವರಿಗಾಗಿ ಏನು ಮಾಡಿಕೊಂಡವರಲ್ಲ. ಅವರಿಗೆ ಎಲ್ಲ ಯಾರಾಗಿದ್ದರು ಅಂದರೆ ಯೇಸುನೇ ಆಗಿದ್ದರು. ಅವರ ಜೀವನ ಯೇಸುವೇ ಆಗಿದ್ದರು. ಅವ್ರು ಯಾವತ್ತೂ ಕೂಡ ಯೇಸುವಿನ ಬೋಧನೆಯನ್ನು ಬಿಟ್ಟು ಬದುಕಲಿಲ್ಲ. ನೋಡಿ, ಇಂದಿನ ಪಾಡು ಇಂದಿಗೆ ಸಾಕು, ನಾಳೆ ನೋಡ್ಕೊಳ್ಳೋಣ. ಅದೇ ಥರ ಯೇಸು ಬದುಕಿದ್ರು, ಅದೇ ರೀತಿಯಲ್ಲೇ ಪ್ರೇಷಿತರು ಬದುಕಿದ್ರು. ಪೌಲ ಕೂಡ ಅದೇ ರೀತಿ ಬದುಕಿದ. ಅವ್ರನ್ನ ನೋಡಿ ಬಿಡಪ್ಪ ಇವರು ಆಗಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಆ ರೀತಿಯಲ್ಲಿ ನನ್ನ ಸ್ವತ್ತು ನಿಜವಾಗ್ಲೂ ಯೇಸುವಾದಾಗ, ನನ್ನ ಸ್ವಾಸ್ಥ್ಯ ಯೇಸುವಾದಾಗ, ಖಂಡಿತವಾಗ್ಲೂ ನಾಳೆ ಭಯ ನಮಗೆ ಖಂಡಿತ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಇದನ್ನು ಯೋಬ ಹೇಳಿದ್ದು, ನನ್ನ ಬಂಗಾರ ಯೇಸು, ನನ್ನ ಬೆಳ್ಳಿ ರಾಶಿ ಯೇಸು. ಯಾಕೆ ಹೇಳ್ದ ಅಂದರೆ ಆತನ ಜೀವನ ಸರ್ವೇಶ್ವರ ಸ್ವಾಮಿ ಆಗಿದ್ದರು. ಆತನ ಪ್ರತಿಯೊಂದು ಕೂಡ ಯೇಸುವಾಗಿದ್ದರು. ಮೊನ್ನೆ ಎಲ್ಲೋ ಹೇಳ್ತಾ ಇದ್ರು ಅಲ್ಲ, ಗ್ಲೆನ್ ಶಿಜು ಹೇಳ್ತಾ ಇದ್ರು, ಎಲ್ಲ ಮಕ್ಕಳು ಸತ್ತೋದ್ರ ಯೇಸುವೆ ಸ್ತೋತ್ರ, ದನ ಕರುಗಳು ಸತ್ತೋಯ್ತಾ ದೇವರೇ ಸ್ತೋತ್ರ, ಹೆಂಡತಿ ಓದ್ಲಾ ದೇವ್ರ ಸ್ತೋತ್ರ. ಯಾಕೆ ಹೇಳಿ? ಅದು ಯಾವುದು ಪರ್ಮನೆಂಟ್ ಸೊತ್ತಲ್ಲ. ಅವ್ರು ಯಾವಾಗ ಮಿಸ್ ಆಗ್ತಾರೆ ನನ್ನಿಂದ ಗೊತ್ತಿಲ್ಲ. ಆದರೆ ನನ್ನ ಪರ್ಮನೆಂಟ್ ಸೊತ್ತು, ನನ್ನಿಂದ ನಷ್ಟ ಪಡದೆ, ನನ್ನಿಂದ ಹಗಲಿ ಹೋಗದೆ, ಯಾವಾಗಲೂ ನನ್ನ ಜೊತೆ ಇರುವ ಸೊತ್ತು ಒಬ್ಬರೇ, ಒಂದೇ ಯೇಸು. ವಾಕ್ಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೋಡಿ, ಇದನ್ನು ಸ್ವಲ್ಪ ಮೆಲುಕು ಹಾಕಿ ನೋಡಿ, ರಾತ್ರಿ ಹೋಗಿ ಸ್ವಲ್ಪ ಮೆಲುಕು ಹಾಕಿ ನೋಡಿ. ನನ್ನ ಸೊತ್ತು ಅಂತ ನಾನು ಓದ್ತಾ ಇದ್ದೀನಿ, ನಿಜವಾಗ್ಲೂ ನಾನು ಸೊತ್ತು ಮಾಡ್ಕೊಂಡಿದ್ದೀನಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಕ್ಸಾಂಪಲ್, ಒಂದು ಉದಾಹರಣೆ. ಈಗ ನಿನ್ನೆ ಧ್ಯಾನಕ್ಕೆ ಬರಲಿಲ್ಲ, ಮಿಸ್ ಆಯಿತು. ಇಲ್ಲ ಮೊನ್ನೆ ಯಾವಾಗಲೂ ಬರಲಿಲ್ಲ, ಮಿಸ್ ಆಯಿತು. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೋ ಮಗಳೋ ಗಂಡನೋ ಒಂದು ದಿವಸ ಬರಬೇಕಾಗಿತ್ತು, ಬರಲಿಲ್ಲ, ಮಿಸ್ ಆದರು. ಎಷ್ಟು ಕಷ್ಟ ಆಗುತ್ತೆ ನಿಮ್ಮ ಹೃದಯಕ್ಕೆ? ಆಗುತ್ತೋ ಇಲ್ವೋ? ಮಗ ಬರಬೇಕಾಗಿತ್ತು, ಅವತ್ತು ಬರಲಿಲ್ಲ, ವಿಷಯನೂ ಗೊತ್ತಾಗ್ತಾ ಇಲ್ಲ ಏನು ಅಂತ. ಮಗಳು ಬರಬೇಕಾಗಿತ್ತು, ಬರಲಿಲ್ಲ, ವಿಷಯ ಗೊತ್ತಿಲ್ಲ. ಅಥವಾ ಗಂಡ ಬರಬೇಕಾಗಿತ್ತು, ಬರಲಿಲ್ಲ, ವಿಷಯ ಗೊತ್ತಿಲ್ಲ. ಕಷ್ಟ ಆಗುತ್ತೋ? ಫ್ರೀಯಾಗಿರ್ತೀರೋ? ಈಗ ಧ್ಯಾನಕ್ಕೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ, ಕಷ್ಟವಾಗಿರ್ತೀರೋ ಆರಾಮಾಗಿರ್ತೀರೋ? ನನ್ನ ಪ್ರಕಾರ ನೆನಪು ಕೂಡ ಇರಲ್ಲ. ಹೌದಾ? ಪರವಾಗಿಲ್ಲ ಬಿಡು, ಬರೋ ತಿಂಗಳು ಹೋಗೋಣ, ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಮಂತ್ ಇದ್ದೇ ಇರುತ್ತೆ, ಪರವಾಗಿಲ್ಲ ಬಿಡು, ಅವರಿಬ್ಬರು ಇದ್ದಾರಲ್ಲ ಬರ್ತಾರೆ, 3 ಜನ ಇವರು ಸೇರ್ಕೊಂಡಿದ್ದಾರಲ್ಲ, ಈಗ 3 ಜನ ಬರ್ತಾರೆ ಬಿಡು. ಒಂಥರ ಕೇರ್ಲೆಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಮಗೆ ನನ್ನ ಸೊತ್ತು ಯೇಸು ಆದರೆ, ನನ್ನ ಮಗನಿಗೆ ತೊಂದರೆ ಆದಾಗ, ನನ್ನ ಗಂಡನಿಗೆ ತೊಂದರೆ ಆದಾಗ, ಹೆಂಡತಿಗೆ ತೊಂದರೆ ಆದಾಗ, ನಮ್ಮ ಒಳಗಡೆ ಒಂದು ಆತ್ಮ ಭಾರ ಉಂಟಾಗುತ್ತಲ್ಲ, ಕಷ್ಟ ಉಂಟಾಗುತ್ತಲ್ಲ, ನೋವು ಉಂಟಾಗುತ್ತಲ್ಲ, ಅದಕ್ಕಿಂತ 100 ಪಟ್ಟು ಹೆಚ್ಚು ನೋವಾಗುತ್ತೆ ನನ್ನ ಸೊತ್ತು ಯೇಸು ಆದಾಗ. ನನ್ನ ಸೊತ್ತು ಯೇಸು ಆದಾಗ ಈ ಲೋಕದ ಎಲ್ಲ ಸಂಬಂಧಗಳಿಗಿಂತ, ವಸ್ತುಗಳಿಗಿಂತ ಏನೆಲ್ಲ ಇದೆಯೋ ಅದನ್ನು ಮಿಸ್ ಆದಾಗ ನನಗೆ ಕಷ್ಟ ಆಗುತ್ತಲ್ಲ, ಅದಕ್ಕಿಂತ ಎಷ್ಟೋ ಜನ ನೋಡ್ರಿ, ನೀವು ನೋಡಿದ್ದೀರಾ, ನಾಯಿ ಸತ್ತಾಗ ಮನುಷ್ಯ ಸತ್ತಾಗ ಹೇಗೆ ಅಳ್ತಾರೋ ಅದಕ್ಕಿಂತ ಡಬಲ್ ಹತ್ತಿರೋದನ್ನ ನೋಡಿದ್ದೀರಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ನಾಯಿ ಹುಷಾರಿಲ್ಲ ಅಂದಾಗ ಧ್ಯಾನ ಕ್ಯಾನ್ಸಲ್ ಮಾಡಿರೋರನ್ನ ನೋಡಿದ್ದೀರಾ? ಯೋಚನೆ ಮಾಡಿ. ನಾನು ಬೇರೆಯವರಲ್ಲ, ಧ್ಯಾನಾರ್ಥಿಗಳು, ವಿಶ್ವಾಸಿಗಳು ಅಂತ ಹೇಳೋರು ಮಿಸ್ ಆಗಿರೋದನ್ನು ನಾನು ನೋಡಿದ್ದೀನಿ. ಅದು ಬೇಡ ಬಿಡಿ ಜೋಸಬೇಡ,
ಬಲಿಪೂಜೆ ಕೊಟ್ಟವ್ರು, ಅವ್ರು ಇವತ್ತಿಗೆ ಬರ್ತಾ ಇಲ್ಲ, ಅವತ್ತು ಒಂದು ಮಾತು ಹೇಳಿದ್ದಕ್ಕೆ. ಹೋಗ್ಲಿ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿ. ನನ್ನ ಸ್ವತ್ತು ಯೇಸುವಾಗಬೇಕು, ಆಗ ನಾನು ಅವರ ಸ್ವಾಸ್ಥ್ಯವನ್ನು ಅನುಭವಿಸ್ಲಿಕ್ಕಾಗತ್ತೆ. ನನ್ನ ಇನ್ಶೂರೆನ್ಸ್, ನನ್ನ ಒಂದು ಪಾಲಿಸಿ ಯೇಸು ಆಗಬೇಕು. ಆವಾಗ ನನಗೆ ಯೇಸುನೇ ನನ್ನ ಪಾಲಿಸಿ, ನಾನು ಯಾಕೆ ಭಯಪಡಬೇಕು, ನಾನು ಯಾಕೆ ಹೆದರ್ಬೇಕು, ನಾನು ಯಾಕೆ ಅಂಜಬೇಕು ಅನ್ನುವ ಆ ಧೈರ್ಯದಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಆ ರೀತಿ ಒಂದು ವಿಶ್ವಾಸದ ಮಟ್ಟ ನಮ್ಮದಾಗಬೇಕು. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಜೀವಿಸುವವರು ನಾವಾಗಬೇಕು. 6ನೇ ವಾಕ್ಯ ಓದಿ ಅದನ್ನು. ನನ್ನ ಪಾಲಿಗೆ ಬಂದದ್ದು ರಮಣೀಯವಾದುದು, ನನಗದೇ ಪರಮಾನಂದ. ನೋಡಿ, ಪರಮಾನಂದದಾಯಕವಾದುದು. ಓಕೆ, ನನ್ನ ಪಾಲಿಗೆ ಬಂದದ್ದು ರಮಣೀಯವಾದದ್ದಂತೆ. ಎಂಥ ಒಂದು ವರ್ಣನೆ ಮಾಡಿ ಆತ ಹೇಳ್ತಿದ್ದಾನೆ. ನನ್ನ ಪಾಲಿಗೆ ನಾನು ಪಡ್ಕೊಂಡಿರೋದು ಅಳಿದು ಹೋಗುವುದನ್ನಲ್ಲ, ನನ್ನ ಪಾಲಿಗೆ ನಾನು ಪಡ್ಕೊಂಡಿರೋದು ನಷ್ಟಪಟ್ಟು ಹೋಗೋದನ್ನಲ್ಲ, ನನ್ನ ಪಾಲಿಗೆ ನಾನು ಪಡ್ಕೊಂಡಿರೋದು ಶ್ರೇಷ್ಠವಾದದ್ದನ್ನು, ಸಾವಿರಾರು ಚಿನ್ನ ಬೆಳ್ಳಿ ರತ್ನಕ್ಕಿಂತಲೂ ಮಿಗಿಲಾದದ್ದನ್ನು ನಾನು ನನ್ನದಾಗಿ ಪಡ್ಕೊಂಡಿದ್ದೀನಿ. ಹಾಲೆಲೂಯಾ. ಈಗ ಒಂದು ವ್ಯಕ್ತಿಯನ್ನು ಪಡ್ಕೋತೀವಿ, ಪರ್ಮನೆಂಟಾ? ಒಂದು ವಸ್ತುವನ್ನು ಪಡ್ಕೊಳ್ತೀವಿ, ಪರ್ಮನೆಂಟಾ? ಈಗ ಯೇಸುವನ್ನು ಪಡ್ಕೊಳ್ತೀವಿ, ಪರ್ಮನೆಂಟ್, ಸದಾ. ಅದಕ್ಕೆ ಆತ ಹೇಳ್ತಿದ್ದಾನೆ, ನನ್ನ ಪಾಲಿಗೆ ಬಂದದ್ದು ರಮಣೀಯವಾದದ್ದು, ನನಗದೇ ಪರಮಾನಂದದಾಯಕವಾದದ್ದು. ಹಾಲೆಲೂಯಾ. ಸೊ ಯಾವಾಗ ನನ್ನ ಪಾಲಿಗೆ ನಾನು ಯೇಸುವನ್ನು ಪಡ್ಕೊಳ್ತೀನೋ ಅದು ನನಗೆ ರಮಣೀಯವಾದದ್ದು, ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಬೆಸ್ಟ್ ಅಂತ ಹೇಳ್ತೀವಲ್ವಾ, ಎಲ್ಲದಕ್ಕೂ ಉನ್ನತವಾದದ್ದು ಅಂತ ಹೇಳ್ತೀವಲ್ವಾ. ಪೌಲ ಹೇಳ್ತಾನಲ್ವಾ, ಉನ್ನತವಾದದ್ದು, ಉತ್ಕೃಷ್ಟವಾದದ್ದು. ಆ ರೀತಿಯಲ್ಲಿ ನನ್ನ ಜೀವನದಲ್ಲಿ ನನ್ನ ಪಾಲಿಗೆ ನಾನು ಯೇಸುವನ್ನು ಪ್ರಭುವಾಗಿ ಪಡ್ಕೊಂಡು ಜೀವಿಸುವಾಗ ಅದಕ್ಕಿಂತ ಬೆಸ್ಟ್ ಬೇರೆ ಯಾವುದೂ ಇರೋದಿಲ್ಲ, ಅದಕ್ಕಿಂತ ಬೇರೆ ಯಾವುದೂ ಇರೋದಿಲ್ಲ. ಅದೇ ನನಗೆ ಅದೇನಾಗಿದೆ ಅಂದರೆ ಪರಮಾನಂದದಾಯಕವಾದದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ರೀತಿ ನನ್ನ ಪಾಲಿಗೆ ನಾನು ಪ್ರಭುವನ್ನು, ಆ ಪರಮಾನಂದವನ್ನು ಕೊಡುವ ಯೇಸುವನ್ನು ನನ್ನದಾಗಿಸಿಕೊಂಡಿರುವುದರಿಂದ ಈಗ ಹೇಳ್ತಾ ಇದ್ದಾನೆ ಮನುಷ್ಯ, ಆದ್ದರಿಂದ ಪ್ರಭುವಿಗೆನ್ನ ಧನ್ಯವಾದ, ಆತನೇ ನನಗೆ ಮಾರ್ಗದರ್ಶಕ. ನೋಡಿ, ದೇವರಿಗೆ ಸ್ತೋತ್ರ. ನೋಡಿ, ಆ ಪ್ರಭುವಿಗೆನ್ನ ಧನ್ಯವಾದ, ಆತನೇ ನನಗೆ ಮಾರ್ಗದರ್ಶಕ, ಅಂಧಕಾರದೊಳು ನನ್ನ ಮನಸ್ಸಾಕ್ಷಿಗೆ ನನಗೆ ಬೋಧಕ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪ್ರಭು ನನ್ನ ಒಳಗಡೆ ಜೀವಿಸುವಾಗ, ನನ್ನ ಅಂತರಂಗದಲ್ಲಿ ಜೀವಿಸುವಾಗ, ಪ್ರಿಯರೇ, ಅಂಧಕಾರ, ಸೈತಾನನ ವಂಚನೆ, ಕತ್ತಲೆ, ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನಗೆ ಮಾರ್ಗ ಯಾರು ಅಂದರೆ ನನ್ನ ಒಳಗಡೆ ಜೀವಿಸುತ್ತಿರುವ ಯೇಸು ಸ್ವಾಮಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ನಾವು ನಿಜವಾಗ್ಲೂ ಈ ವಾಕ್ಯಗಳನ್ನು ಧ್ಯಾನ ಮಾಡಿದ್ರೆ, ನಿಜವಾಗ್ಲೂ ಆ ರೆವಲ್ಯೂಷನ್ ನಿಜವಾಗ್ಲೂ ನಮ್ಮ ಒಳಗಡೆ ನಾವು ಅನುಭವಿಸಿದರೆ, ಅದೆಂಥ ಕತ್ತಲೆ, ಸೈತಾನನ ಕತ್ತಲೆನೋ ಲೋಕದ ಕತ್ತಲೆನೋ ಯಾವುದೂ ಆಗಿರಲಿ, ನಾವು ನಮ್ಮ ಒಳಗಡೆ ಭಯಪಡೋದಿಲ್ಲ, ಹೆದರೋದಿಲ್ಲ. ನಮ್ಮ ಒಳಗಡೆ ಒಂದು ಸ್ವರ ನಮಗೆ ಕೇಳಲಿಕ್ಕಾಗತ್ತೆ. ನಮಗೆ ನಮ್ಮ ಒಳಗಡೆಯಿಂದ ಮನಸ್ಸಾಕ್ಷಿ ಮಾತನಾಡೋದನ್ನು ನಾವು ಗ್ರಹಿಸ್ಕೊಳ್ಳಿಕ್ಕಾಗತ್ತೆ. ಆ ಮಾತು ಏನು ಮಾಡುತ್ತೆ, ನಮಗೆ ಒಂದು ಧೈರ್ಯವನ್ನು, ಒಂದು ಬಲವನ್ನು, ಒಂದು ಶಕ್ತಿಯನ್ನು ನಮಗೆ ಕೊಟ್ಟು ನಮ್ಮನ್ನು ನಡೆಸ್ತಾರೆ ಆ ದೇವರ ವಾಕ್ಯ, ಯೇಸು ನಮಗೆ ಆ ವಾಕ್ಯದ ಮುಖಾಂತರವಾಗಿ. ಆದ್ದರಿಂದನೇ ಆತ ಹೇಳ್ತಾನೆ, ಅಂಧಕಾರದೊಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ, ಮತ್ತೆ ಇರಿಸಿಕೊಳ್ಳುವೆ ಪ್ರಭುವನ್ನು. ಆದುದರಿಂದ ನಮ್ಮ ಜೀವನದಲ್ಲಿ ನಾನು ಮತ್ತು ನೀವು ಈ ಒಂದು ಮಾತನ್ನು ಹೇಳುವವರಾಗಬೇಕು. ಹೇಳೋಕ್ಕಾಗುತ್ತೆ ಯಾವಾಗ? ಈ ವಾಕ್ಯಗಳನ್ನು ಧ್ಯಾನ ಮಾಡಿದ್ರಲ್ವಾ, ಧ್ಯಾನ ಮಾಡಿದ ವಾಕ್ಯಗಳಂತೆ ಪ್ರಭುವನ್ನು ನನ್ನದಾಗಿಸಿಕೊಂಡಾಗ, ವಾಕ್ಯ ನನ್ನಲ್ಲಿ ನೆಲೆಗೊಂಡಾಗ, ಅಲ್ಲಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಆಗಲೇ ಓದಿದ್ರಲ್ವಾ, ಸಮೃದ್ಧಿಯಾಗಿ ಬೆಳೆಯಲಿ. ಯಾವುದು? ನೀವು ಕೇಳಿಸಿಕೊಂಡ ದೇವರ ಮಾತುಗಳು. ನೀವು ಕೇಳಿಸಿಕೊಂಡ ದೇವರ ಮಾತುಗಳು ಸಮೃದ್ಧಿಯಾಗಿ ಬೆಳಿಬೇಕಂತೆ. ಸಮೃದ್ಧಿಯಾಗಿ ಬೆಳಿಬೇಕಾದ್ರೆ ಮುಖ್ಯವಾಗಿ ಬೇಕಾಗಿದ್ದು ಹೃದಯದ ಫಲವತ್ತತೆ. ಹೃದಯದಲ್ಲಿ ಏನಾದರೂ ಕತ್ತಲೆಗೆ ಸಂಬಂಧಪಟ್ಟದ್ದನ್ನು ಇಟ್ಕೊಂಡು ನನ್ನ ಕೇಳಿಸ್ಕೊಂಡ ವಾಕ್ಯ ಬೆಳೀಲಿ ಅಂದರೆ ಬೆಳೆಯೋದಿಲ್ಲ. ನನ್ನ ಅಂತರಂಗದಲ್ಲಿ ಬೇಡವಾದದನ್ನು ಇಟ್ಕೊಂಡು, ಕಠಿಣವಾದ ಹೃದಯ ನನ್ನದು ಇಟ್ಕೊಂಡು ನನ್ನಲ್ಲಿ ಕೇಳಿಸ್ಕೊಂಡ ವಾಕ್ಯ ನನ್ನಲ್ಲಿ ಬೆಳೀಲಿ ಅಂದರೆ ಖಂಡಿತವಾಗ್ಲೂ ಫಲವತ್ತತೆಯಿಂದ ಅದಿರೋದಿಲ್ಲ, ಬೆಳೆಯೋಕ್ಕಾಗೋದಿಲ್ಲ. ಯಾಕಂದರೆ 4 ಭೂಮಿ, 3 ಭೂಮಿಗಳಲ್ಲಿ ಬಿದ್ದ ಕಾಳು ಸರಿಯಾಗಿ ಫಲ ಕೊಡಲಿಲ್ಲ. ಯಾಕೆಂದರೆ ಬೀಜ ಚೆನ್ನಾಗಿದೆ,
ಆದರೆ ಭೂಮಿ ಸರಿ ಇಲ್ಲ. ಆದರೆ 4ನೇ ಭಾಗದಲ್ಲಿ ಬೆಳೆ ಬಂತು, 30% 60%, 70%, 100% ಬಂತು. ಯಾಕೆ ಅಂದರೆ ಆ ಭೂಮಿ ಏನಾಗಿತ್ತು? ಫಲವತ್ತತೆಯಿಂದ ಇತ್ತು. ಆ ಫಲವತ್ತತೆಯ ಭೂಮಿ ಯಾರು ಅಂದರೆ ನಾನು ಮತ್ತು ನೀವು. ನಾನು ಮತ್ತು ನೀವು ಭೂಮಿನ ಸರಿ ಮಾಡ್ಕೊಳ್ಳಿ, ಫಲ ತಾನಾಗಿ ಬರುತ್ತೆ. ಯಾಕಂದರೆ ವಾಕ್ಯ 100% ಬೀಜ ಗ್ಯಾರಂಟಿ. ಅದು ಎಲ್ಲಿ ಬೀಳಬೇಕು ಅಂದರೆ ಉತ್ತಮವಾದ ಭೂಮಿಯಲ್ಲಿ. ಆ ಉತ್ತಮವಾದ ಭೂಮಿ ನಾನು ನೀವಾದರೆ ಕೇಳಿಸ್ಕೊಂಡಂಥ ವಾಕ್ಯಗಳು ಫಲಖಂಡಿತ ಕೊಡುತ್ತೆ. ಸೊ ಈ ರೀತಿಯಲ್ಲಿ ಕೇಳಿಸ್ಕೊಂಡಂಥ ದಾವೀದ ಈಗ ಆ ಪ್ರಭುವನ್ನು ಏನು ಹೇಳ್ತಿದ್ದಾನಂದರೆ, ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ ಯಾವಾಗಲೂ. ಹೇಳಿ ಒಂದ್ಸರಿ, ಯಾವಾಗಲೂ ನನ್ನ ಪ್ರಭುವನ್ನು ನನ್ನ ಮುಂದೆ ಇಟ್ಟುಕೊಳ್ಳುತ್ತೇನೆ. ನನ್ನ ಪ್ರಭುವನ್ನು ಯಾವಾಗಲೂ 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 ಅಂದರೆ ಎಲ್ಲ ಸಂದರ್ಭಗಳಲ್ಲಿ. ರೋಗ ಇದೆಯಾ, ಬಾಧೆ ಇದೆಯಾ, ಚಿಂತೆ ಇದೆಯಾ, ನಿರಾಶೆ ಇದೆಯಾ, ದುಃಖ ಇದೆಯಾ, ಸಂತೋಷ ಇದೆಯಾ, ಎಲ್ಲ ಸಂದರ್ಭಗಳಲ್ಲಿ ಪ್ರಭುವನ್ನು ಮುಂದೆ ಇಟ್ಕೊಳ್ಳಿ. ಆಗ ಮಿಕ್ಕಿದ್ದು ಯಾವುದೂ ಕಾಣಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆರಂಭದಲ್ಲಿ ಈ ಹಾಡು ತುಂಬ ಫೇಮಸ್ ಆಗಿತ್ತು. ಸರ್ವಶಕ್ತನಾದವ ನನ್ನ ದೇವ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಅದರಲ್ಲಿ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಏನು ಗೊತ್ತಾ? ನಿನ್ನ ದೇವನು ಎಲ್ ಶದ್ದಾಯ್, ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಇದನ್ನು ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ. ಕೆಳಗಡೆ ಸಾಲ, ರೋಗ, ಬಾಧೆ, ಚಿಂತೆ, ದುಃಖ ಇದನ್ನು ಸಣ್ಣದಾಗಿ ಬರೆಯಿರಿ. ಆಗ ನಿಂತ್ಕೊಂಡು ನೋಡಿ, ಯಾವುದು ಕಾಣುತ್ತೆ ನಿಮಗೆ? ಯಾವುದು ಕಾಣುತ್ತೆ ನಿಮಗೆ? ನಿಮ್ಮ ಜೀವನದಲ್ಲಿ ಯಾವಾಗಲೂ ಯೇಸುವನ್ನೇ ಕಾಣಬೇಕು. ನಿಮ್ಮ ಜೀವನದಲ್ಲಿ ಯಾವಾಗ ಯೇಸುವನ್ನೇ ನೋಡಬೇಕು ನೀವು. ಯಾವಾಗ ನೀವು ಯೇಸುವನ್ನು ನೋಡದೆ ಕೆಳಗಡೆ ಇರೋದನ್ನು ನೋಡ್ತೀರೋ, ಮೇಲಿರುವ ಆ ಯೇಸುವಿನಲ್ಲಿರುವ ಯಾವುದನ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ, ಯಾವುದನ್ನು ಅನುಭವಿಸ್ಲಿಕ್ಕಾಗಲ್ಲ. ನೀವು ಯಾವುದನ್ನು ನೋಡ್ತೀರೋ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಇವತ್ತು ಯಾವುದನ್ನು ನೋಡ್ತಾ ಇದ್ದೀವಿ? ಪಕ್ಕದಲ್ಲಿ ಬೋಟಲ್ ಮಲಗಿದ್ದ ಯೇಸುವನ್ನೇ ಪೇತ್ರ ಪ್ರೇಷಿತರು ನೋಡಲಿಲ್ಲ. ಅವ್ರು ನೋಡಿದ್ದೇನನ್ನ? ಬಿರುಗಾಳಿಯನ್ನು, ಅಲೆಗಳನ್ನು. ಆದ್ದರಿಂದಲೇ ಏನನ್ನು ನೋಡಿದ್ರೋ ಅದನ್ನೇ ಅವರು ಅನುಭವಿಸಿದರು. ಇವತ್ತು ನೀವು ಏನನ್ನು ಕೇಳಿದ್ರೋ, ಏನನ್ನು ಕೇಳಿಸ್ಕೊಂಡ್ರೋ ಅದನ್ನು ನೀವು ಮುಂದಿಟ್ಕೋಬೇಕು. ಮುಂದಿಟ್ಕೊಂಡು ಅದನ್ನೇ ನೋಡೋರಾಗಬೇಕು. ಆಗ ನೋಡಿ ನಿಮ್ಮ ಜೀವನ ಮೇಲಿರುತ್ತೆ, ತೇಲ್ತಾ ಇರ್ತೀರ ನೀವು. ಪ್ರೈಸ್ ದ ಲಾರ್ಡ್. ಈ ನೀರಿನಲ್ಲಿ ಒಂದು ಮನುಷ್ಯ ಬಿದ್ದಾಗ ಈಜು ಬರಲ್ಲ ಅಂತ ಇಟ್ಕೊಳ್ಳೋಣ. ಈಗ ಹಾಗೆ ಬಾಡಿ ಏನು ಹಾಕ್ಕೊಂಡಿಲ್ಲ, ಬಿದ್ದೆ, ಏನಾಗುತ್ತೆ? ಮುಳುಗೋಗ್ತೀವಿ. ಆದರೆ ಅದಕ್ಕೆ ಜಾಕೆಟೆಲ್ಲ ಕೊಡ್ತಾರಲ್ವಾ, ಲೈಫ್ ಜಾಕೆಟಾ, ಅದನ್ನು ಕೊಡ್ತಾರಲ್ಲ, ಅದನ್ನು ಹಾಕ್ಕೊಂಡು ಬೀಳಿ, ಏನಾಗುತ್ತೆ? ನಮ್ಮ ಎಲ್ಲರ ಜೀವನಕ್ಕೆ ಲೈಫ್ ಜಾಕೆಟ್ ಯೇಸು. ಆ ಜಾಕೆಟ್ ಹಾಕ್ಕೊಳ್ಳಿ ನೀವು, ನಿಮಗೇನೂ ಆಗಲ್ಲ. ನಿಮ್ಮ ಆತ್ಮನೂ ಸೇಫ್, ನೀವು ಸೇಫ್. ಒಂದು ವೇಳೆ ಬಾಡಿ ಹೋದ್ರೂ ನೋ ಪ್ರಾಬ್ಲಮ್. ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದ ಇಲ್ಲಿ ದಾವೀದ ಏನು ಮಾಡ್ತಾ ಇದ್ದಾನಂದರೆ, ಪ್ರಭುವನ್ನು ಇರಿಸಿಕೊಳ್ಳುವೆ, ಪ್ರಭುವನ್ನು ಸತತ ನನ್ನೆದುರಿಗೆ. ಓದಿ. ಆತನಿರಲು ಬಲಕ್ಕೆ ನನಗೆಲ್ಲಿಯುವುದು ಹೆದರಿಕೆ. ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ನನಗೆಲ್ಲಿಯದು ಹೆದರಿಕೆ. ನನಗೆ ಭಯ ಇಲ್ಲ, ನನಗೆ ಅಂಜಿಕೆ ಇಲ್ಲ, ನನಗೆ ಯಾವುದೂ ಇಲ್ಲ. ಯಾಕೆಂದರೆ ಎಲ್ ಶದ್ದಾಯ್, ಸರ್ವಶಕ್ತನಾದ ದೇವರು ನನ್ನ ಜೊತೆ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದನ್ನು ನಾವು ಅವತ್ತು ಏನು ಮಾಡ್ತಾ ಇದ್ವಿ ಅಂದರೆ, ರೋಗ, ಸಾಲ ಇದೆಯಾ, ಸರ್ವಶಕ್ತನಾದ ದೇವರು, ಅದು ಹಾಗೆ ಆ ರೀತಿಯಲ್ಲಿ. ಇವತ್ತು ಖಂಡಿತವಾಗ್ಲೂ ಬದಲಾವಣೆ ಆಗಿದೆ. ನೀವು ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಪ್ರೈಸ್ ದ ಲಾರ್ಡ್. ಸೈತಾನನ ವಿರುದ್ಧ ಆಗ ನಾವು ಹೇಳೋರಾಗಬೇಕೇನಂತ, ನನ್ನ ಎಲ್ಲ ಬಲಹೀನ ಅವಸ್ಥೆಗಳಲ್ಲಿ, ಸೈತಾನನನ್ನು ಕುಂದಿಸುವ ವೇಳೆಯಲ್ಲಿ, ಅವನು ನನ್ನನ್ನು ವಂಚಿಸುವ ವೇಳೆಯಲ್ಲಿ, ಯೇಸು ಆ 3 ಶೋಧನೆಗಳಲ್ಲಿ ಹೇಳಿದ್ರಲ್ವಾ, ನನ್ನ ದೇವರು ಸರ್ವಶಕ್ತನು, ಆತನನ್ನು ಪರೀಕ್ಷಿಸಬೇಡ ಅಂತೇಳಿ. ಆ ರೀತಿ ಅಂಥ ಅವಸ್ಥೆಗಳಲ್ಲಿ ನೀವು ಹೇಳೋರಾಗಬೇಕು, ನನ್ನ ದೇವನು ಸರ್ವಶಕ್ತನಾಗಿದ್ದಾನೆ, ನಿನ್ನನ್ನು ಟ್ರೈ ಮಾಡಬೇಡ ಬೀಳ್ಸಕ್ಕೆ, ಗೆಟ್ ಔಟ್ ಅಂತ ಹೇಳೋರು ನೀವು ಆಗಬೇಕು. ಮುಂದೆ ಓದೋಣ. ಇದು ಕಾರಣ ನೋಡಿ, ಈ ಮೇಲಿನ ವಾಕ್ಯಗಳು, ಇದು ಕಾರಣ. ಹರ್ಷದಿಂದಿದೆ ಎನ್ನಯ್ಯ ಹೃದಯ. ಯಾಕೆ ಹರ್ಷದಿಂದ ಇದೆ ದಾವೀದನ ಹೃದಯ? ಅಯ್ಯೋ, ನಿಮ್ಮನ್ನೇ ಕೇಳ್ತಾ ಇರೋದು, ಇಷ್ಟೊತ್ತು ಹೇಳಿದ್ದೇನು ಮತ್ತೆ? ಯೇಸು ಆತನಲ್ಲಿ ಇರುವುದರಿಂದ ಇದು ಕಾರಣ, ನನ್ನ ಹೃದಯ ಹರ್ಷದಿಂದ ಇದೆ. ಹಾಗಾದರೆ ನಿನ್ನ ಹರ್ಷಕ್ಕೆ ಕಾರಣ ನಿನ್ನ ಯಾವುದೇ ಆಶೀರ್ವಾದಗಳಲ್ಲ, ನಿನ್ನ ಒಳಗಡೆ ಇರುವ ಯೇಸುವಾಗಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಹರ್ಷಕ್ಕೆ ಕಾರಣ
ಲೀನಮ್ಮ, ನಿನ್ನ ಹರ್ಷಕ್ಕೆ ಕಾರಣ ನಿನ್ನ ಒಳಗಡೆ ಇರುವ ಯೇಸು, ಬೇರೆ ಯಾವುದರಿಂದನೂ ಆಗಲ್ಲ. ಟ್ರೈ ಮಾಡಿ ನೋಡಿ ಬೇಕಾದರೆ. ಸೊ ಇದು ಕಾರಣ. ಹರ್ಷದಿಂದ ಇದೆ ಎನ್ನ ಹೃದಯ ಆನಂದಗೊಂಡಿದೆ. ಈಗ ಹೃದಯನೂ ಹರ್ಷವಾಗಿದೆ, ಮನಸ್ಸು ಕೂಡ ಆನಂದವಾಗಿದೆ. ಮನಸ್ಸು ಆನಂದವಾಗಿರುವಾಗ 2 ಪ್ರೈಸ್ ದ ಲಾರ್ಡ್ ಹೇಳಿದರೆ ಸಾಕು. ನೀವು ಎಲ್ಲಿಗೆ ಮುಟ್ಟುತ್ತೆ? ಇಲ್ಲೊಂದು ಬಂಡಿ ಭಾರ ಇಟ್ಕೊಂಡು ನಾ ಮಾಡುವುದೇನೋ ನಾನರಿಯೇ ಅಂತ ಹೇಳ್ಕೊಂಡು ಹಾಡ್ಕೊಂಡು ದಿನ ಎಲ್ಲ ಹಾಡಿದ್ರು ಕೂಡ ಇನ್ನೂ ಭಾರ ಆಗತ್ತೆ ಹೊರತು ಫ್ರೀ ಅಂತೂ ಆಗಲ್ಲ. ಮನಸ್ಸು ಫ್ರೀ ಆಗಿ ದೇವರಿಗೆ ಸ್ತೋತ್ರಪ್ಪ ಅಂತ ಹೇಳುವಾಗಲೇ ಆ ಕನೆಕ್ಷನ್ ನಮಗೆ ಸಿಗುತ್ತೆ, ಆ ಸಾನ್ನಿಧ್ಯ ನಮಗೆ ಅನುಭವಿಸ್ಲಿಕ್ಕಾಗತ್ತೆ, ಅವರ ಪ್ರೀತಿಯನ್ನು ಸವಿಲಿಕ್ಕಾಗತ್ತೆ. ಇನ್ನೂ ಹೆಚ್ಚಾಗಿ ಆತ್ಮ ಭಾರವುಳ್ಳವರಾಗಿ ನಾವು ನಿಜವಾಗಲೂ ಯೇಸುವಿನ ಇಷ್ಟದಂತೆ ಪ್ರಾರ್ಥಿಸ್ಲಿಕ್ಕಾಗತ್ತೆ, ಬದುಕಲಿಕ್ಕೆ ಪ್ರಯತ್ನಿಸ್ತೀವಿ. ಮುಂದೆ ಓದೋಣ. ಏಕೆನೆ ಇಲ್ಲ ಬಿಟ್ಬಿಟ್ರಿ. ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಸುರಕ್ಷಿತವಾಗಿದೆ ನನ್ನ ಕಾಯ, ನನ್ನ ಬಾಡಿ ಕೂಡ ಆರಾಮಾಗಿದೆ, ನನ್ನ ಬಾಡಿ ಕೂಡ ಸಮೃದ್ಧಿಯಾಗಿದೆ. ನೋಡಿ, ಯಾವಾಗ ಹೃದಯ ಆನಂದವಾಗಿರುತ್ತೋ, ಮನಸ್ಸು ಯಾವಾಗ ಸಮಾಧಾನವಾಗಿರುತ್ತೋ, ಬಾಡಿ ಏನಾಗಿದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಒಳಗಡೆ ಇಲ್ಲ ಅಂತ ಇಟ್ಕೊಳ್ಳಿ, ಬಾಡಿ ಎಲ್ಲ ಚೆನ್ನಾಗಿದ್ರೂ ನಾವು ಚೆನ್ನಾಗಿರೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೊ 11ನೇ ವಾಕ್ಯ ಒಂದು ಓದ್ಬಿಡಿ ಜೋಸಫಣ್ಣ. ತೋರ್ಪಡಿಸುವೆ ಎನಗೆ. ನೋಡಿ, ದಾವಿದ ಹೇಳ್ತಿದ್ದಾನೆ, ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು, ಶಾಶ್ವತವಾದ ಮಾರ್ಗವನ್ನ, ನಿತ್ಯ ಜೀವದ ಮಾರ್ಗವನ್ನ, ಪರಲೋಕದ ಮಾರ್ಗವನ್ನ. ಯಾಕೆಂದ್ರೆ ನನ್ನೊಳಗಡೆ ನೀನಿದೆಯಲ್ಲಪ್ಪ, ನನ್ನ ಅಂತರಂಗದಲ್ಲಿ ನೀನು ಜೀವಿಸ್ತಾ ಇದೆಯಲ್ಲಪ್ಪ. ನಿನ್ನ ಆಸೆ ಏನು? ನನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಲ್ವಾ? ಆದ್ದರಿಂದ ನೀನು ಈ ಭೂಮಿಯಲ್ಲಿ ನನಗೆ ತೋರಿಸುವ ಮಾರ್ಗ ಯಾವುದು? ಅಮರ ಜೀವ ಮಾರ್ಗ, ಪರಲೋಕದ ಮಾರ್ಗ. ಓದ್ಬಿಡಿ ಲಾಸ್ಟ್. ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು. ನೀನು ನನ್ನ ಜೊತೆ ಇರುವಾಗ ನನಗೆ ಏನು ಕೊಡ್ತದೆ? ಅದು ಪರಮಾನಂದವನ್ನ. ಆದ್ದರಿಂದ ನಾವೆಲ್ಲರೂ ಕೂಡ ಎದ್ದು ನಿಲ್ಲೋಣ. ಎದ್ದು ನಿಂತು ಆ ದೇವರ ಸಾನ್ನಿಧ್ಯದಲ್ಲಿ ನಾವೆದ್ದು ನಿಂತು ಒಂದು ಸ್ವಲ್ಪ ಹೊತ್ತು ಆ ಯೇಸುವನ್ನು ನೋಡುತ್ತಾ ಹೇಳೋಣ, ಅಪ್ಪ, ನೀನೇ ನನ್ನ ಸ್ವತ್ತು, ನೀನೇ ನನ್ನ ಸ್ವಾಸ್ಥ್ಯ, ನೀನೇ ನನ್ನ ವಿಮೆ. ಅಪ್ಪ, ನೀನು ನನ್ನ ಅಂತರಂಗದಲ್ಲಿ ಯಾವಾಗಲೂ ಇರಬೇಕಪ್ಪ. ನೀವಿರ್ತೀರ, ಆದರೆ ನಿಮ್ಮನ್ನು ನಾನು ಆಗಾಗ ತಳ್ಳಿಬಿಡ್ತೇನೆ, ನಿಮ್ಮಿಂದ ನಾನು ಬೇರ್ಪಟ್ಟು ಹೋಗ್ತೇನೆ. ಅಪ್ಪ, ಇನ್ನು ಮುಂದೆ ನಾನು ನಿನ್ನ ಜೊತೆ ಇರಬೇಕಪ್ಪ, ನಿನ್ನ ಐಕ್ಯತೆಯಲ್ಲಿ ಬೆಳಿಬೇಕಪ್ಪ, ಜೀವಿಸಬೇಕಪ್ಪ. ನನ್ನ ಹೃದಯ ಆನಂದವಾಗಿರಬೇಕು, ನನ್ನ ಮನಸ್ಸು ಆನಂದವಾಗಿರಬೇಕು, ನನ್ನ ದೇಹ ಕೂಡ ಸುರಕ್ಷಿತವಾಗಿರಬೇಕು. ನಿನ್ನನ್ನು ಮಹಿಮೆಪಡಿಸುವಂಥ ಮಗನಾಗಿ ಮಗಳಾಗಿ ನಾನು ಜೀವಿಸಬೇಕಪ್ಪ. ಸ್ತೋತ್ರಪ್ಪ ಅಂತೇಳಿ ಯೇಸುವನ್ನು ನೋಡುತ್ತಾ ಹಾಲೆಲೂಯ, 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 ಹಾಲೆಲೂಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸು. ಆರಾಧನೆ, 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 ಆರಾಧನೆ. ಆರಾಧಿಸೋಣ. ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೆ, ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್. ಎಲ್ಲರಿಗೂ